ಉತ್ತರ ಕನ್ನಡ ಮತದಾರರ ಉತ್ತರ. ಹಾಗಾದ್ರೆ ಯಾರಾಗ್ತಾರೆ ಉತ್ತರ ಕನ್ನಡದ ಎಂಪಿ? ಇದು ನಿಮ್ಮ ಶ್ರೀಪ್ರಭಾ ಮೀಡಿಯಾದ ಎಕ್ಸ್ಕ್ಲೂಸಿವ್. ನಿಮ್ಮ ಶ್ರೀಪ್ರಭಾ ಮೀಡಿಯಾ ತೆರೆದಿಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಮನದಾಳ. ಹಾಗಾದ್ರೆ ಮತ್ಯಾಕ್ ತಡ? ನಿಮ್ಮ ಜಿಲ್ಲೆಯ ಮತದಾರರು ಯಾರಿಗೆ ಜೈ ಅಂತಾರೆ ಅಂತ ನೋಡೋಕೆ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಈಗ ಬೇಲಿಗುಟ್ಟ ನಿಲ್ಸೇ ನಾವು ಇಷ್ಟು ವರ್ಷ ಗೆಲ್ಸಿದ್ದು. ಸಿರ್ಸಿ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಆಗಬೇಕು. ಯಾರಿಂದ ನಾವು ಕ್ಯಾಂಡಿಡೇಟ್ಗಳು ನಮ್ಮ ಜಿಲ್ಲೆ ಅಂತ ಉದ್ಧಾರ ಆಗ್ಲಿಕ್ಕಿಲ್ಲ ಬಿಡಿ. ಎಲ್ಲ ಬೋಗಸ್ ಬಿಜೆಪಿ. ಮುಸ್ಲಿಮ್ಸು ಎಲ್ಲ ನಮ್ಮ ಪಾಕಿಸ್ತಾನದವ್ರು ಬಂದು ಉಗ್ಗಿ ಬಿಡ್ತಾರೆ. ಮೋದಿನೂ ಬೇಡ, ಕಾಗೇರಿನೂ ಬೇಡ. 100% ಬಿಜೆಪಿ. ಜನರು ಮಳ್ಳು ಬಿದ್ದು ಬಿಡ್ತಾರೆ ಗ್ಯಾರಂಟಿಗಳಿಗೆ ಅಂತ. ಇವರು ಬ್ಲಫ್ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ ಇವರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀಪ್ರಭಾ ಸ್ಟುಡಿಯೋ. ನಾನು ವಿಶಾಖ. ಲೋಕಸಭಾ ಎಲೆಕ್ಷನ್ನ ಕಾವು ಈಗಾಗಲೇ ಭರ್ಜರಿಯಾಗಿದೆ. ಎಲ್ಲ ಕಡೆ ಕ್ಯಾಂಪೇನ್ಗಳು ನಡೀತಾವೆ. ಎಲೆಕ್ಷನ್ಗೆ ಪೂರ್ವವಾಗಿ ತುಂಬ ಸರ್ವೆಗಳು ಕೂಡ ನಡೀತಾವೆ. ಹಾಗಾದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ MP ಯಾರಾಗ್ತಾರೆ? ಅದರಲ್ಲೂ ನಾವು ಇವತ್ತು ಬಂದಿರೋದು ಸುಪ್ರಸಿದ್ಧ ಮಾರಿಕಾಂಬೆಯ ತವರೂರಾದ ಸಿರ್ಸಿ ಕ್ಷೇತ್ರಕ್ಕೆ. ಇಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೆ? ಅಂಜಲಿ ನಿಂಬಾಳ್ಕರ್ ಅವರು ಆಗ್ತಾರಾ, ಇಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಗ್ತಾರಾ, ಅಥವಾ ಇಲ್ಲಿನ ಮತಬಾಂಧವರು ಇವರಿಬ್ಬರು ಬೇಡ ನಾವು ಬೇರೆಯವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರಾ? ಅವ್ರ ಹತ್ರನೇ ಏನು ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನನಗೆ ಕಾಗೇರಿ ಸರ್ ಅವರೇ ಆಗಬೇಕಂತ ಅನಿಸ್ತಾ ಇದೆ. ಕಾಗೇರಿ ಸರ್ ಆಗಬೇಕು. ಆಲ್ರೆಡಿ ಪ್ರಗತಿಯನ್ನು ಮಾಡಿದ್ದಾರೆ. ಈಗ ಆರ್ಸ್ ಬಂದರೆ ಖಂಡಿತ ಮಾಡ್ತಾರೆ ಅವರು. ಗ್ಯಾರಂಟಿ ಏನು ಬರ್ತಾ ಇದೆಯೋ ಅದರಿಂದ ದೇಶಕ್ಕೆ ಹಾನಿನೇ ಆಗ್ತಾ ಇದೆ. ಯಾಕೆಂದರೆ ಅದು ಅಷ್ಟು ಒಳ್ಳೆ ಬೆಳವಣಿಗೆ ಅಲ್ಲ. ಅದು ಏನು ಒಳ್ಳೆ ವಿಚಾರ ಮಾಡೋರು ಅದನ್ನೇನು ಗ್ಯಾರಂಟಿ ತೊಗೊಳ್ಳೋದಿಲ್ಲ. ಆರಾಮಾಗಿ ಅವರವರ ಪರ್ಸನಲ್ ಡಿಸಿಷನ್ ಮೇಲೆ ಓಟ್ ಹಾಕ್ತಾರೆ. ಕೇಂದ್ರದಲ್ಲಿ ಯಾರು ಪ್ರಧಾನಿ ಆದರೆ ದೇಶಕ್ಕೆ ಒಳ್ಳೆಯದು? ಮೋದಿಯವರೇ ಪ್ರಧಾನಿ ಆಗಬೇಕು. ಇಂಥ ಪ್ರಧಾನಿ ಈಗ ಆಲ್ರೆಡಿ ಇರೋಂಥ ಪ್ರಧಾನಿ ಇನ್ನೂ ಯಾರಿಗೂ ಮುಂದೂ ಸಿಕ್ಕಿಲ್ಲ. ನೆಕ್ಸ್ಟ್ ಸಿಗ್ತಾರೆ ಗೊತ್ತಿಲ್ಲ, ಬಟ್ ಅವರೇ ಆಗಬೇಕು. ನಮ್ಮದು ಅಭ್ಯರ್ಥಿ ಕಾಗೇರಿಯವರು. ಹೌದು, ಯಾಕಂದರೆ ನಾವು ಈ ಉತ್ತರ ಕನ್ನಡ ಜಿಲ್ಲೆಗೆ ಅವರು ಇಷ್ಟು ವರ್ಷ ಶಾಸಕರ ಆಗಿ ಇದು ಮಾಡಿದ್ದಾರೆ. ಮತ್ತು ಶಿರ್ಸಿಲೂ ಒಂದು ಅಭಿವೃದ್ಧಿ ಆಗಿದೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಎಲ್ಲ ಕಡೆ. ಹಾಗಾಗಿ ಶಾಸಕರ ಇದರಿಂದ ಈಗ ಅವರು ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನು ಆರಿಸಿದ್ದು ಯೋಗ್ಯ ಇದೆ ಮತ್ತು ಅವರನ್ನೇ ನಾವು ಆಯ್ಕೆ ಮಾಡ್ತೇವೆ. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಅವರು ನಿಂತು ಒಂದು ಬಾರಿ ಸೋತಿದ್ದಾರೆ. ಸೋತಿದ್ದಾರೆ ಅಂತಂದರೆ ಅದು ಜನರ ತಪ್ಪು ಕಲ್ಪನೆ. ಎಲ್ಲ ಪೊಳ್ಳ ಆಶ್ವಾಸನೆಗೆ ಅವರು ಮೊರೆ ಹೊಕ್ಕು ಇವತ್ತು ಯಾವ ಆಶ್ವಾಸನೆಯೂ ಕೈಗೂಡಲಿಲ್ಲ. ಕಾಂಗ್ರೆಸ್ ಅವರು ಈ ಗ್ಯಾರಂಟಿ ಕೊಟ್ಟರು, ಫ್ರೀ ಕೊಟ್ಟರು, ಎಲ್ಲ ಫ್ರೀ ಕೊಟ್ಟರು. ಆದರೆ ಅದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಲಿಲ್ಲ. ಯಾರಿಗೆ ಮುಟ್ಟಬಾರ್ದಿತ್ತು ಅಂಥವರಿಗೆಲ್ಲ ಮುಟ್ಟಿದೆ. ಅದರಿಂದ ಯಾರಿಗೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ನಾವು ಹೇಳ್ತೇವೆ, ಆಶ್ವಾಸನೆ ಕೊಟ್ಟು ಜನರನ್ನು ಮೋಸ ಹೋಗಿಸೋದಕ್ಕಿಂತ ಮಾಡುವ ಕರ್ತವ್ಯವನ್ನು ಪ್ರತಿಯೊಬ್ಬರಿಗೂ ತಲುಪುವಾಗ ಮಾಡಬೇಕು. ಒಬ್ಬನ ವೈಯಕ್ತಿಕದಿಂದ ಯಾರನ್ನೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಗೌರ್ಮೆಂಟ್ ಬಂದರೂ ಸಾರ್ವಜನಿಕರಿಗೆ ಸಂಕೋಟ ಅಷ್ಟರಿಗೂ ವ್ಯವಸ್ಥೆ ಸಿಗುವಾಗ ಆಗಬೇಕು. ಕೇಂದ್ರದಲ್ಲಿ ನಮ್ಮದು ವಿಶ್ವೇಶ್ವರ ಹೆಗಡೆ ಮತ್ತು ಬಿಟ್ಟರೆ ಮೋದಿಯವರೇ ಬರಬೇಕು. ವ್ಯಕ್ತಿಗಳು ನೋಡಿ ಓಟ್ ಹಾಕ್ತಾರೆ. ನಾ BJP ಕಾಂಗ್ರೆಸ್ ಅಂತ ಅಲ್ಲ. ಈ ಕಾಂಗ್ರೆಸ್ ಆದರೂ ಆಗಿರ್ಬೋದು, BJP ಆದರೂ ಆಗಿರ್ಬೋದು. ವ್ಯಕ್ತಿಗಳು ಏನು ಕೆಲಸ ಮಾಡಿದರು ಅದ್ರ ಬಗ್ಗೆ ನೋಡಿ ಓಟ್ ಹಾಕ್ತಾರೆ. ಇಷ್ಟು ವರ್ಷ BJP ಅವರು ಇಲ್ಲಿ ಬಂದಿದ್ದರು. ಅನಂತಕುಮಾರ್ ಹೆಗಡೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ಕೋತಾರೆ, ಬಾಕಿ ಟೈಮಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವರು. ಕಾಗೇರಿ ಹೆಗಡೆ ಅವರು ಅಷ್ಟೇ. ಈ ಸಲ ಮತ್ತೆ ಕಾಗೇರಿ ಹೆಗಡೆ ಅವರೇ ಕೊಟ್ಟಿದ್ದಾರೆ BJPಯಿಂದ. ಏನು ಮಾಡ್ತಾರೆ ನೋಡಬೇಕು. ಯಾರು ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿಯವರು. ಇಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕೋದು. ಇಲ್ಲಿ ವ್ಯಕ್ತಿ ನೋಡಿದ್ರೆ ಕಾಗೇರಿ ಹೆಗಡೆ ಅವ್ರ ಬಗ್ಗೆ ಸ್ವಲ್ಪ ಏನಾದರೂ ಗೊತ್ತು. ಕಾಂಗ್ರೆಸ್ನವ್ರು ನಿಂತವ್ರ ಬಗ್ಗೆ, ಕ್ಯಾಂಡಿಡೇಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಏನೇನು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತೀರಾ MP ಅವರಿಂದ? ಸಿರ್ಸಿ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಆಗಬೇಕು. ಆ್ಯಸ್ ಅ ಸ್ಟೂಡೆಂಟ್ ಆಗಿ ನೀವು ಯುವ ಮತದಾರರಿಗೆ ಯಾವ ಒಂದು ಮೆಸೇಜನ್ನು ಕೊಡೋಕೆ ಇಷ್ಟಪಡ್ತೀರಾ? ವ್ಯಕ್ತಿಗಿಂತ ಕೆಲಸಕ್ಕೆ ಜಾಸ್ತಿ ಗೌರವ ಕೊಡಬೇಕು. ಅಂಜಲಿ ನಿಂಬಾಳ್ಕರ್. ಯಾಕೆ ಅವ್ರನ್ನೇ? ಯಾಕಂದರೆ ಹೆಣ್ಮಕ್ಳು ಒಳ್ಳೆ ಕೆಲಸ ಮಾಡ್ತಾರೋ, ಗಂಡ್ಮಕ್ಳು ಒಳ್ಳೆ ಕೆಲಸ ಮಾಡಲ್ಲ. ಅದಕ್ಕೆ ಈಗ ಅವರಿಗೆ ಇದು ಮಾಡಬೇಕು ಅಂತೇಳಿ ಸರಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಒಳ್ಳೆ ಗ್ಯಾರಂಟಿಗಳನ್ನ ಒಳ್ಳೆ ಕೆಲಸ ಕೊಡ್ತಾ ಇದೆ. ಹೆಣ್ಮಕ್ಳಿಗೆ ಇದು ಬಂದರೆ 1 ಲಕ್ಷ ರೂಪಾಯಿ ಏನೋ ಕೊಡ್ತಾರೆ ಅಂದ್ರೆ. ಆಮೇಲೆ ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಎಲ್ಲ ಬಡವರಿಗೆ ಏನೈತಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತಾರೆ. ಆಮೇಲೆ ಸಾಲ ಮನ್ನಾ ಮಾಡ್ತೀವಿ ಅಂತಾರೆ. ಒಳ್ಳೆ ಕೆಲಸಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ ಬರ್ಬೇಕು ಅಂತೇಳಿ ಭಾಳ ಇದೈತಿ.
ನಮಗೆ ಬಿ ಜೆ ಪಿಯಿಂದನೇ ಬರಬೇಕು. ನಮಗೆ ಕಾಂಗ್ರೆಸ್ಸಿಂದ ಯಾರು ಕ್ಯಾಂಡಿಡೇಟ್ ಅಂತ ಗೊತ್ತಿಲ್ಲ. ಬಿ ಜೆ ಪಿಯಿಂದ ಯಾರು ಅಷ್ಟು ಅವ್ರ ಕೆಲಸ ಹೇಗಿದೆ ಅದ್ರ ಮೇಲೆ ಡಿಪೆಂಡು ಓಟು. ನಮ್ಮದು ಈ ಪ್ರಧಾನಮಂತ್ರಿ ಮೋದಿನೇ ಆಗಬೇಕು, ಮತ್ತೊಂದು ಸತಿ ಅವನೇ ಬರಬೇಕು. ರಾಹುಲ್ ಗಾಂಧಿ ಅವರಿಗೇನು ಅಷ್ಟು ನಾಲೆಜ್ ಇಲ್ಲ, ಬಂದು ಏನು ಅಷ್ಟು ಅಭಿವೃದ್ಧಿ ಆಗೋದಿಲ್ಲ ಹೇಳಿ ನನ್ನ ಅನಿಸಿಕೆ. ಯುವ ಮತದಾರರಿಗೆ ಫಸ್ಟ್ ಟೈಮ್ ವೋಟ್ ಮಾಡೋರಿಗೆ ಏನು ಹೇಳ್ತೀರಾ? ಅವ್ರು ನೋಡ್ಕೋಬೇಕು, ಈಗ ಅವರವರ ಕ್ಷೇತ್ರದಲ್ಲಿ ಹೇಗೆ ಅಭಿವೃದ್ಧಿ ಆಗಿದೆ ನೋಡ್ಕೊಂಡು ಹಾಕಬೇಕು. ಯಾರಿಂದ ಕ್ಯಾಂಡಿಡೇಟ್ಗಳು ನಮ್ಮ ಜಿಲ್ಲೆ ಅಂತ ಉದ್ಧಾರ ಆಗಲಿಕ್ಕಿಲ್ಲ ಬಿಡಿ. ಸರಿ ಸರ್, MP ಯಾರಾದರೂ ಒಳ್ಳೇದು ಅಂತ ಅನಿಸುತ್ತೆ ನಿಮಗೆ? ನೋಟನೇ ಆಗಿರಲಿ, ಎಲ್ಲ ಕ್ಯಾಂಡಿಡೇಟ್ ಚೇಂಜ್ ಆಗಲಿ. ಅಂದರೆ ಏನೇನು ಸಮಸ್ಯೆಗಳನ್ನು ನೀವು ಒಂದು MP ಮುಂದೆ ಇಟ್ಟಿದ್ರಿ, ಅದು ಯಾವುದು ಬಗ್ಗೆ? 50 ವರ್ಷದಿಂದ ಒಂದು ಆಸ್ಪತ್ರೆ ಎಲ್ಲ ಒಂದು ಯೂನಿವರ್ಸಿಟಿ ಆಗಿಲ್ಲ, ಇನ್ನೇನಾಗ್ಬೋದು ಅಂತ. ಮತ್ತೇನು ಸಮಸ್ಯೆ ಇದೆ? ಬಟ್ ನಮ್ಮ ಸಮಸ್ಯೆಗಳಿದೆ. ಆಸ್ಪತ್ರೆ ಪ್ರತಿ ಬಾರಿನೂ ಮಂಗಳೂರು ಹೋಗ್ಲಿಕ್ಕಂತೂ ಆಗೋದಿಲ್ಲ ಪ್ರತಿಯೊಬ್ಬರಿಗೂ. ಯಾವ MP ಆದರೂ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ, ಯಾವುದೇ ರೀತಿಯೂ ಆಗಿಲ್ಲ. ಯಾವ ಪ್ರಧಾನಮಂತ್ರಿ ಯಾರಾಗಬೇಕಂತ? ಯಾರಾದ್ರೆ ಮನೆ ಫಸ್ಟ್ ಪ್ರಕಾರ ಕಾಗೇರಿ ಅವ್ರು ಆಗ್ಬೇಕಂತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಅವರು ಸೋಲ್ತಾರೆ, ಇವಾಗ ಗೆಲ್ತಾರೆ ಅಂತ ಅನ್ಸುತ್ತಾ? ಗೆಲ್ಬೋದು, ಚಾನ್ಸಸ್ ಇದೆ ಅವ್ರು ಗೆಲ್ಲೋದು. ಯಾವ ರೀತಿ ಅಭಿವೃದ್ಧಿಯನ್ನು ನೀವು? ಒಳ್ಳೆ ಅವರು ಸ್ವಲ್ಪ ಮಾತುಕತೆ ಎಲ್ಲ ಚೆನ್ನಾಗಿದೆ. ಅವರು ಒಳ್ಳೆಯವರು. ಅಂದರೆ ಕಾಂಗ್ರೆಸ್ನವರು ಇವಾಗ ಗ್ಯಾರಂಟಿ ಎಲ್ಲ ಕೊಟ್ಟರು ಮಹಿಳೆಯರಿಗೆ, ಅದರ ಎಫೆಕ್ಟ್ ಏನಾದರೂ ಬೀರುತ್ತೆ ಅಂತ? ಏನು ಬೀಳೋದಿಲ್ಲ, ಅದನ್ನು ಇದು ನಡೀತಾ ಇರ್ತದೆ. ಇಲ್ಲಿ ಇದೆ, ಅವ್ರಿಗೆ ಕಾಗೇರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮು ಅವ್ರು ಇದ್ದರು ಇಲ್ಲಿ ಸ್ಪೀಕರ್ ಇದ್ದಾಗ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಅವರು. ಈಗ ಮೋಸ್ಟ್ಲಿ ಮಾಡಿಸ್ಬೋದು, ಚೆನ್ನಾಗಿದ್ದಾರೆ. ಓಕೆ, ನಮ್ಮ ಪ್ರಕಾರ ದೇಶದ ರಕ್ಷಣೆ, ದೇಶದ ಹಿತ ಕಾಯುವವರು ಮುಖ್ಯ. ಹೌದು, ಖಾಲಿ ಒಂದು ಪ್ರಾದೇಶಿಕ ಪಕ್ಷ ತಾನು ಪ್ರಧಾನಮಂತ್ರಿ ಆಗಬೇಕು ಅಲ್ಲಿ ಹೋರಾಡುವವರಿಗೆ ನಮ್ಮದು ಬೆಂಬಲ ಇಲ್ಲ. ಇಲ್ಲಿವರೆಗೆ 10 ವರ್ಷದವರೆಗೆ ಒಬ್ಬ ವ್ಯಕ್ತಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವರೇ ಕಂಟಿನ್ಯೂ ಆಗಲೇ ನಮ್ಮ ಅಭಿಪ್ರಾಯ. ಇನ್ನು ಎರಡನೇ ಸಂಗತಿ ಅಂತಿದ್ದರೆ ಇಲ್ಲಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಇದು ತಾತ್ಪೂರ್ತಿಕ ಗ್ಯಾರಂಟಿಯು ದೇಶವನ್ನು ಯಾವ ಸ್ಥಿತಿಗೆ ಒಯ್ತಾರೆ ನಾನು ಹೇಳೋದಕ್ಕಿಂತ ದೇಶದ ಜನನೇ ಹೇಳಬೇಕಾಗಿದೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಳ್ಳಿಗರು ಇದ್ದಾರೆ, ಅವ್ರ ಸಮಸ್ಯೆ ಬಹಳ ಇದ್ದಾವೆ. ನಮಗೆ ಕಾಂಗ್ರೆಸ್ ಆದರೂ ಒಳ್ಳೆಯದು. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಆಗಬೇಕು? ಅದು ನಮಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಅವರಿಂದ. ನಮ್ಮ ಜಾತಿ ಭೇದ ಭಾವ ಹೀಗೆಲ್ಲ, ಹಾಂ, ಜಾತಿ ಭೇದ ಭಾವ ಅವರಿಂದ ಇದೆ. ಇದರಲ್ಲಿ ಹಾಗೇನಿಲ್ಲ ಕಾಂಗ್ರೆಸ್ಸಲ್ಲಿ. ಹಾಗಾಗಿ ಅವು ಕಾರಣಕ್ಕಾಗಿ ನಮಗೆ ಕಾಂಗ್ರೆಸ್ ಬೇಕಂತ ನಾವು. ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ನಮಗೆ ಕಾಂಗ್ರೆಸ್ ಗೆಲ್ಬೋದು ಅಂತ ನಮಗೆ. ಬಿಜೆಪಿಯಲ್ಲಿ ಮೋದಿ ಅಲೆ ಇರೋದ್ರಿಂದ ಅದೇನಾದರೂ ಕಾಂಗ್ರೆಸ್ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ? ಅದು ಹೇಳಿಕ್ಕೆ ಬರೋದಿಲ್ಲ ಮುಂದಿನ ಹೌದು, ನಮಗೆ ಈಗ ಅನಿಸ್ತಾ ಇದೆ ಅವರಿಂದ ನಮಗೆ ಪ್ರಾಬ್ಲಮ್ ಇದೆ. ಬಿಜೆಪಿ ಅವರಿಂದ ನಮಗೇನಪ್ಪ ಅಂದರೆ ನಮ್ಮ ಜಾತಿ ಭೇದ ಭಾವ ಮಾಡೋದ್ರ ಕಾರಣಕ್ಕಾಗಿ ನಮಗೆ ಇದು ಬೇಕಂತ ನಾವು. BJP ಕನ್ನಡಕ್ಕೆ ಮೇನ್ ಬೇಕಾಗಿರೋದು ಇವೆ, ರೋಡು ಗಟ್ರು ಇವೆ. ಹಾಂ, ಇಲ್ಲಿ ಕ್ಯಾಂಡಿಡೇಟ್ ಯಾರಾದರೂ ಒಳ್ಳೇದು ಅಂತ ಹೇಳಿದ್ನಲ್ಲ, BJP ಕ್ಯಾಂಡಿಡೇಟ್ ಎನಿವನ್. ಕಾಂಗ್ರೆಸ್ನ ಗ್ಯಾರಂಟಿ ಅಲೆಗಳು ಇದ್ರು ಈ ಸಲ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತೆ. ಅದೇನು ಪ್ರಭಾವ ಬೀಳೋದಿಲ್ಲ. ನಮ್ಮ ಉತ್ತರ ಕನ್ನಡದಲ್ಲಿ ಅದ್ರ ಬಗ್ಗೆ ಡಿಪೆಂಡ್ ಆಗಿಲ್ಲೇ ಇಲ್ಲ ಗ್ಯಾರಂಟೀಸ್ ಬಗ್ಗೆ. ಸರ್, ಅದೇ ಯಾರು ಅಂಜಲಿ ಅವ್ರು ಗೆಲ್ಲಬೇಕು ಅಂತ ಇದೆಯಾ, ಕಾಗೇರಿ ಅವ್ರು ಗೆಲ್ಲಬೇಕು ಅಂತ ಇದೆಯಾ? ಕಾಂಗ್ರೆಸ್ ಪಕ್ಷ ನೋಡಿ ಹಾಕ್ತೀರಿ ಓಟ? ಪಕ್ಷ ನೋಡಿ ಹಾಕೋದು ಕಾಂಗ್ರೆಸ್. ಯಾಕೆ ಸರ್ ಮೋದಿ ಅವರು ಬೇಡ? ನಿಮ್ಗೆ ಗೊತ್ತಿದಲ್ಲ, ಮತ್ತೆ ಹೇಳೋದು ಏನಿದೆ, ನಾವು ಕಾಂಗ್ರೆಸ್ಸೇ ಸರ್. ಇದು ಬೇಕಷ್ಟು ಕೊರತೆಗಳಿದ್ದಾವೆ. ಆದರೆ ಈಗ ಸೆಲೆಕ್ಟ್ ಮಾಡುವಂಥ ಜನರು ಏನು ಆಯ್ಕೆ ಮಾಡುವಂಥ ಏನು MP ಇದ್ದಾರಲ್ಲ, ಅವರು ಒಳ್ಳೆಯವರು ಇರಬೇಕು ಮತ್ತು ಜನರನ್ನು ಸ್ಪಂದಿಸುವಂತೆ ಇರಬೇಕು. ಬರೀ ಶ್ರೀಮಂತರಿಗೆ ಇದ್ದವರಿಗೆ ಅಷ್ಟೇ ಅಲ್ಲದೆ ಬಡಬಗ್ಗರ ಬಗ್ಗೆ ಕಾಳಜಿ ಇದ್ದಂತಹ MP ನಮಗೆ ಬೇಕಾಗಿದೆ. ಯಾರು ಬೇಕು, ಯಾವ ಪಕ್ಷದ ಬೇಕಾದ್ರೂ ಆಗಲಿ, ಆ ಪಕ್ಷದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಇದಿಲ್ಲ. ಆದರೆ ಒಳ್ಳೆ MP ನಮ್ಗೆ ಬೇಕು ಅಷ್ಟೇ. ನಮ್ಮ ಪ್ರಕಾರ ಹೊಸ ಮುಖ ನಾವು ನೋಡೋದು ಚೆನ್ನಾಗಿ ಕಾಣ್ತದೆ. ಹೊಸ ಬಂದರೆ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡೋದಾದರೆ ಯಾರು ಬೇಕಾದ್ರೂ ಬರ್ಬೋದು. ಆದರೆ ಜನರು ಈಗ ಒಬ್ಬರನ್ನೇ ನೋಡಿದ್ರೆ ಅದು ಅವರಿಗೆ ಸರಿ ಅನಿಸೋದಿಲ್ಲ. ಬೇರೆ ಹೊಸ ಮುಖ ಬರಬೇಕು, ಹೊಸ ಯುವಕರು ಬರಬೇಕು, ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕು, ಎಲ್ಲರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗ್ತಾರೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಯಾರಾಗಲಿ ಅಂತ? ನರೇಂದ್ರ ಮೋದಿಯವರು ಇದ್ದಾರೆ. ಜನರು ನರೇಂದ್ರ ಮೋದಿಯನ್ನೇ ಮಾಡಬೇಕಂತ ಇಚ್ಛೆ ಇದ್ದರೆ ಅವೇನು ಮಾಡಲಿಕ್ಕೆ ಬರೋದಿಲ್ಲ. ಅವರಿಂದ ನಮಗೇನು ತೊಂದರೆ ಆಗಿಲ್ಲ. ಯಾರು ಗೆಲ್ತಾರೆ ನಾವು ಹೇಳಲಿಕ್ಕೆ ಬರೋದಿಲ್ಲ.
ಯಾರು ಗೆದ್ದು ಬಂದರೂ ನಮಗೆ ಮಾಡೋದು ಅಷ್ಟೇ ತಿಳಿತಾ ಇಲ್ಲ. ಯಾರೋ ಗೆಲ್ಲಿ ಎಂಥ ಹೊಸ ಮುಖ ತಂದ್ರು ಬಂದರೂ ಅವರೇ ಬರಬೇಕು. ಯಾರು ನಮ್ಮ ಈಗ ಹೇಳಿದ್ರಲ್ಲ, ಹೌದು ಹೌದು ಅವರೇ ಬರಬೇಕು. ಯಾರು ಬಂದರೆ ಎಂತ ಮಾಡ್ತಾರೆ, ಯಾರು ಬಂದರೆ ಬಿಡ್ತಾರೆ ಹೇಳಿ. ಬರೋದೆಲ್ಲ ಬರ್ತಾರೆ ಅಷ್ಟೇ. ಕಡೆಗೆ ಅವ್ರು ಮಾತಾಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಹೌದು, ಹವಿಕ್ರೆ ಇದ್ದಾರೆ, ಅವ್ರು ಬರಲಿ ಚಲೋದು. BJP ಬಂದರೂ ಚಲೋದು ಹೌದು, ಆದರೆ ಕಷ್ಟವಲ್ಲ ಬರೋದು. ಅಂದ್ರೆ ಮೋದಿ ಆಗಬೇಕು ಅಥವಾ ಈ ಕಡೆ ಮೋದಿ ಆಗಬೇಕು, ಮೋದಿ ಆಗಬೇಕು, ಮೋದಿ ಆಗಬೇಕು. ಕ್ಷೇತ್ರದಲ್ಲಿ ವಿಶ್ವೇಶ್ವರ ಹೆಗಡೆ. ವಿಶ್ವೇಶ್ವರ ಹೆಗಡೆ ಯಾವ ರೀತಿಯ ಅಭಿವೃದ್ಧಿಗಳನ್ನ ನೀವು ನಿರೀಕ್ಷೆ ಮಾಡ್ತೀರಾ? ಅಂದರೆ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನಲ್ಲಿ ಅವರು ಮಾಡಿದ್ದಾರೆ, ರೋಡುಗಳು ಅದು ಇದು ಬಸ್ ಸ್ಟ್ಯಾಂಡ್ಗಳು ಆ ಥರದ್ದೆಲ್ಲ ಮಾಡಿಕೊಟ್ಟಿದ್ದಾರೆ ನಮಗೆ. ಇನ್ನು ಈ ಥರ ಅಂದರೆ ನಮ್ಮ ತಾಲೂಕಿಗೆ ನಮ್ಮ ಸಿರ್ಸಿ ಇದಕ್ಕೆ ಎಲ್ಲ ಇನ್ನೂ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಮತ್ತು ಎಸ್ಪೆಷಲಿ ಅಡಿಕೆ ಬೆಳೆಗಾರರಿಗೆ ಅವರಿಗೆಲ್ಲ ಅನುಕೂಲವಾಗುವಂಥ ಏನಾದರೂ ಮಾಡಿಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮಾಡ್ಬೋದು ಅಂತ. ಕೇಂದ್ರದಲ್ಲಿ ಯಾರು ಪ್ರಧಾನಿ ಆದರೆ ಒಳ್ಳೆಯದು? ನಮ್ಮ ಮೋದಿ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಮೋದಿ ಅವರೇ ಆಗಬೇಕು. ಹೌದು, ಇಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕಾಗೇರಿ ಅವರು. ರಾಮ ಮಂದಿರ ಕಟ್ಟಕ್ಕೆ ಯಾರಿಗೂ ಆಗಲಿಲ್ಲ, ಮೋದಿಯವರು ಕಟ್ಟಿದ್ದಾರೆ. ಅದು ನಮ್ಮದು ಹಾನಗಲ್ ತಾಲೂಕು. ನಮ್ಮಲ್ಲಿ ಉದಾಸಿಯವರು ಇದ್ದರು ಫಸ್ಟು, ಈಗ ಬೊಮ್ಮಾಯಿ ಇದ್ದಾರೆ. ಆದರೆ BJP ಆಗಬೇಕು, ಬಿಜೆಪಿನೇ ಆಗಬೇಕು. ಹೌದು, ಯಾರು ಬೇಡ ಅವರಿಂದ ನಡ್ಸೋಕ್ಕಾಗಲ್ಲ, ಕೇಂದ್ರ ಸರ್ಕಾರ ನಡ್ಸೋಕ್ಕಾಗಲ್ಲ. ಆಮೇಲೆ ಸೈನಿಕರಿಂದ ಓಟು ಪಾಕಿಸ್ತಾನ ನುಗ್ಗಿಬಿಡ್ತಾರೆ ನಮ್ಮ ಕಡೆಯಲ್ಲಿ. ಅಲ್ಲಲ್ಲ, ಗ್ಯಾರಂಟಿ ಕಾರ್ಡ್ ಇವ್ರದ್ದು ಯಾವತ್ತಿಗೆ ಹೋಗುತ್ತೋ ಗೊತ್ತಿಲ್ಲ. ನಾನು ಹೋದ ಸರಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದು, ಫಸ್ಟ್ BJP ಇದ್ದೆ, ಹೋದ ಸರಿ ಕಾಂಗ್ರೆಸ್ಗೆ ಹಾಕಿದೆ. ಈ ಸಲ ಏನು ಚೇಂಜ್ ಆದ್ರಿ ಸರ್? ಯಾಕಂದರೆ ರಾಮ ಮಂದಿರ ಕಟ್ಟಿದ್ರೆ ಯಾರಿಗೂ ಆಗಲಿಲ್ಲ, ಮೋದಿಯವರು ಬಿಟ್ಟರೆ ಯಾರಿಗೂ ಆಗಲಿಲ್ಲ. ಹಾಗಾಗಿ ರಾಮ ಮಂದಿರ ಕಟ್ಟಿದ್ದಾರೆ ಅವರೇ ಹಿಂದೂ. ಈಗಿಲ್ಲ ಅಂದರೆ ಎಲ್ಲ ಮುಸ್ಲಿಮ್ಸು ಎಲ್ಲ ನಮ್ಮ ಪಾಕಿಸ್ತಾನದವ್ರು ಬಂದು ನುಗ್ಗಿಬಿಡ್ತಾರೆ. ಆಮೇಲೆ ಇನ್ನೊಂದು ಗಡಿ ಭದ್ರತೆ ಒಳಗೆ ಮೋದಿಯವರೇ ಮೇನು. ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಲೆಕ್ಕಕ್ಕೆ ಅಂಜಲಿ ಲಿಂಬಾಳ್ಕರ್ ಗೆಲ್ತಾರೆ ಅನಿಸುತ್ತೆ. ಅಂಜಲಿ ಲಿಂಬಾಳ್ಕರ್ ಸರ್, ಯಾವ ಪಕ್ಷದ ನೋಡಿ ಹೇಳ್ತಾ ಇದ್ದೀರಾ ಅಥವಾ ಅಭ್ಯರ್ಥಿ ನೋಡಿ ಹೇಳ್ತಾ ಇದ್ದೀರಾ ಸರ್? ಅಭ್ಯರ್ಥಿ ಲೆಕ್ಕದಲ್ಲಿ ನಾವು ಹೇಳೋದಾದ್ರೆ ಅಂಜಲಿ ಲಿಂಬಾಳ್ಕರ್ ಗೆಲ್ತಾರೆ. ಯಾಕಂದ್ರೆ ನಾವು ಸೆಂಟ್ರಲ್ ಲೆವೆಲ್ನಲ್ಲಿ ಮೋದಿ ಗೆಲ್ಲಬೇಕು ಅಂತ ಇದೆ. ಅಂದರೆ ಇಲ್ಲಿ ಅಭ್ಯರ್ಥಿಯಾಗಿ ಉತ್ತರ ಕನ್ನಡ ಲೆವೆಲ್ ನನ್ನ ಲೆಕ್ಕ ಅಂಜಲಿ ಲಿಂಬಾಳ್ಕರ್ ಗೆಲ್ತಾರೆ ಅನಿಸುತ್ತೆ. ಬೇರೆ ಕ್ಷೇತ್ರ ಅಂತ ಬರೋದಿಲ್ಲ, ಇಲ್ಲಿ MLA ಕ್ಷೇತ್ರದಲ್ಲಿ ಕಾಗೇರಿ ಅವರು ಸೋತಿದ್ದಾರಲ್ಲ, ಆ ಲೆಕ್ಕದಲ್ಲಿ ನಾವು ಅಂಜಲಿ ಲಿಂಬಾಳ್ಕರ್ ಗೆಲ್ತಾರೆ ಅಂತ ಅನಿಸುತ್ತೆ ನಮಗೆ. ಸರ್, ಯಾಕೆ ಕಾಗೇರಿ ಅವರು ಬೇಡ ಅಭಿವೃದ್ಧಿ ಮಾಡಿಲ್ಲ ಅಂತ ಸೋಲಿಸಬೇಕು ಅಥವಾ ನಾವು ಆ ರೀತಿ ಏನು ಹೇಳ್ತಾ ಇಲ್ಲ, ಯಾಕಂದರೆ MP ಕ್ಷೇತ್ರದಲ್ಲಿ ಹೊಸಬರಿಗೊಬ್ಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ನಮ್ಮ ಅನಿಸಿಕೆ ಅದು, ನನ್ನ ಸ್ವಂತ ಅನಿಸಿಕೆ. ಅವ್ರಿಗೆ ಹೊಸಬರಿಗೆ ಟಿಕೆಟ್ ಕೊಡಬೇಕಿತ್ತು. ಅಭಿವೃದ್ಧಿ ತರೋದಂದರೆ ಅವ್ರವ್ರ ಇಚ್ಛೆ ಅದು. ಯಾಕಂದರೆ ರಾಜಕೀಯದಲ್ಲಿ ಎಲ್ಲರೂ ಬರಬೇಕಿದ್ರೆ ಅಭಿವೃದ್ಧಿ ಬಗ್ಗೆ ಭಾಳ ಮಾತಾಡ್ತಾರೆ. ಆಮೇಲೆ ಬಂದ ನಂತರ ಅವರವರ ಒಂದೊಂದು ಸ್ವ ಇಚ್ಛೆ ಇರುತ್ತೆ, ತಾವು ಈ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರಬೇಕು. ಅದು ಈಗ ನಮ್ಮ ಮನಸ್ಸಿನಲ್ಲಿ ಭಾಳ ಇರುತ್ತೆ. ನಮಗೊಂದು ಮೆಡಿಕಲ್ ಕಾಲೇಜ್ ಬೇಕು, ಸಿರ್ಸಿ ನಗರಕ್ಕೆ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಸಿರ್ಸಿ ನಗರ ಒಂದೇ ಅಲ್ಲ, ಈ ಕ್ಷೇತ್ರ MP ಕ್ಷೇತ್ರಕ್ಕೆ ಎಲ್ಲ ಕಡೆಗೆ ಒಂದು ಅಭಿವೃದ್ಧಿ ಆಗಬೇಕಾಗಿರ್ತದೆ. ನಾವು ನನ್ನ ವಿಚಾರದಲ್ಲಿ ಅಂಜಲಿ ಲಿಂಬಾಳ್ಕರ್ ಗೆಲ್ಲಬೇಕು ಅನ್ನೋದು ನಮಗೆ. ಹೌದು, ಮೋದಿಯವರು ಅಭ್ಯರ್ಥಿ ಪ್ರಧಾನಿ ಆಗಬೇಕಂತ ನಮ್ಮ ಆಸೆ. ನಮಗಿಲ್ಲೂ ಯಾರು ಗೆದ್ದರೂ ನಮಗೇನಿದಿಲ್ಲ. ಆದ್ರೆ ನಾವು ಹೇಳೋದೇನೆಂದರೆ MP ಅಭ್ಯರ್ಥಿಯನ್ನು ಒಬ್ಬ ಹೊಸ ಒಂದು ಕ್ಯಾಂಡಿಡೇಟಿಗೆ ಕೊಡಬೇಕಂತೇಳಿ ನಮ್ಗೆ ಅನಿಸಿತ್ತು. ಗೆಲ್ಬಹುದು ಅಂದರೆ ಕೆಲಸ ಮಾಡಿದರೆ ಗೆಲ್ತಿದ್ರನ್ನ. ಆದರೆ ಲಿಂಬಾಳ್ಕರ್ ಅವರು ನಮಗೇನು ಇದಿಲ್ಲ, ಎಂತೇಳಿ ಯೂಸ್ ಇಲ್ಲ. ಅಲ್ಲ, ನಮಗೆ ನೋಡಿ ಯುವಕರಿಗೆ ಕೆಲಸ ಬೇಕು ದುಡ್ಡಕ್ಕಿಂತ ಹೆಚ್ಚಿಗೆ. ಹಂಗಾಗಿ ಯುವಕರಿಗೆ ಕೆಲಸ ಕೊಡುವಂಥವ್ರು ಯಾರು ಕೆಲಸ ಮಾಡಿದ್ರು ನಾವು ಓಟ್ ಹಾಕ್ತೀವಿ. ರೋಡು ನೋಡ್ರಿ, ಒಂದು ಬದಿ ಹೋದ್ರೆ ಮತ್ತೊಂದು ಬದಿ ನಮ್ಮಂಥ ವಯಸ್ಸಾದವ್ರು ಇಳಿತೇವೆ ಹಿಂಗೆ ಮಣ್ಣು ರೋಡೋದು. ಅಲ್ಲ, ಈ ಸಲ ಇಲ್ಲಿ ಕಾಗೇರಿ ಅವರೇ ಇಷ್ಟು ವರ್ಷ ಇಲ್ಲಿ ನಿಂತಿದ್ದಾರೆ, ಈಗ ಅವರೇ MP ಅಲ್ಲ, ಅವ್ರು ನೋಡ್ಕೊಂಡು ನಾವು ಓಟ್ ಹಾಕಲ್ಲ. ನಮಗೆ ಕೇಂದ್ರದಲ್ಲಿ ಮೋದಿ ಬರಬೇಕು ಅಂತ ಓಟ್ ಹಾಕೋದು. ಅವ್ರು ಗೆದ್ದಿದ್ದಾರೆ ಅಂತೂ ನಾವು ಖುಷಿ ಪಡಲ್ಲ, ಗೆದ್ರು ಖುಷಿ ಪಡಲ್ಲ. ಮೋದಿ ಬರಬೇಕು. ಇನ್ನು ಮುಂದೆ ಗೆದ್ದು ಕೆಲಸ ಮಾಡ್ರು ಮಾತ್ರ ನಮಗೆ ಖುಷಿ ಆಗ್ತದೆ. ಇಲ್ಲಾಗಿದ್ರೆ ನಮ್ಮಂಥವ್ರಿಗೆಲ್ಲ ಏನು ಪ್ರಯೋಜನ ಇಲ್ಲ. ಆಳಿ ನಮ್ಮಂಥವ್ರಿಗೆ ಎಂತ ಪ್ರಯೋಜನ ಉಂಟು? ರಾಹುಲ್ ಗಾಂಧಿ ಪ್ರಶ್ನೆ ಬಿಡಿ, ರಾಹುಲ್ ಗಾಂಧಿ ನಮಗೆ ಇದಿಲ್ಲ. ಮೋದಿನೇ ಮೋದಿ. ಇಲ್ಲಿ ಸ್ತ್ರೀ ನಿಂತಿದ್ದಾಳೆ ಅಂಜಲಿ ಲಿಂಬಾಳ್ಕರ್. ಅಲ್ಲ, ಅವ್ರು ಈ ಊರವ್ರು ಅಲ್ಲರಿ, ಅವ್ರು ಎಲ್ಲ ಬೇರೆ ಕಡೆಯವರು ಅಂತ ಸ್ವಲ್ಪ ಭೇದ ಭಾವ. ಹೌದು, ಭೇದ ಭಾವಳ ಪ್ರಶ್ನೆ ಇಲ್ಲ. ನಮಗೆ ಹೆಂಗಸರು ಅವರು ಚಲೋ ಕೆಲಸ ಮಾಡ್ರೆ ನಮಗೆ ಖುಷಿನೇ. ಅಲ್ಲ, ನಮಗೆ ಮೋದಿ ಆಡಳಿತ ಬರಬೇಕು ಅಂತ. ಅವ್ರು ಕೆಟ್ಟವರು ಅಂತ ನಾವು ಹೇಳಲ್ಲ, ಮೋದಿ ಆಡಳಿತ ಬರಬೇಕು ಅಂತ ನಾವು. ವಿಶ್ವೇಶ್ವರ ಹೆಗಡೆರಿಗೆ ಓಟ್ ಹಾಕೋದಾದ್ರೂ ಮೋದಿ ಬರಲಿ ಅಂತ, ಅಂದರೆ ಸೀಟ್ ಆರಿಸಿ ಕಳಿಸ್ಬೇಕು ಅಂತ.
ಅಂದ್ರೆ ಪಕ್ಷ ನೋಡಿ ಓಟ್ ಹಾಕ್ತೀರಿ ಅಂತ ಆಯ್ತು. ಹೌದೌದು, ಪಕ್ಷ ನೋಡಿ. ಅದ ಈಗ ಬೇಲಿಗುಟ್ಟ ನಿಲ್ಸೇ ನಾವು ಇಷ್ಟು ವರ್ಷ ಗೆಲ್ಸಿದ್ದು. 4 ವರ್ಷದಿಂದ ಸುಮ್ಮನೆ ಕೂತಿದ್ರು, ಈಗ ಗೆದ್ದು ಇನ್ನು ಅವ್ರು ಕೆಲಸ ಮಾಡ್ಬೇಕು. ನಾವು ಗೆದ್ದು ಬಂದಿದ್ದೇನೆ ಅಂದ್ರೆ ಮನ್ಕೊಂಡ್ರಾಗಲ್ಲ, ಕೆಲಸ ಮಾಡ್ಬೇಕು. ಒಂದು ಆಸ್ಪತ್ರೆ ಈ ನೋಡಿ, ವಯಸ್ಸಾದವರಿಗೆಲ್ಲ ಆಸ್ಪತ್ರೆ, ನಮ್ಮಂಥವ್ರ ಮಕ್ಕಳು ದೂರ ಇರ್ತಾರೆ. ಈಗ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಬೇರೆಯವ್ರು ಕರಿಬೇಕು, ಪಕ್ಕದ ಮನೆಯವ್ರು ಕರಿಬೇಕು. ಈಗ ಅದಕ್ಕೆಲ್ಲ ನೋಡಿ ಒಂದು ಅನುಕೂಲ ಮಾಡಿಕೊಟ್ರೆ ಎಲ್ಲ ನಮಗೆ ಹೇಳಲ್ಲ, ಈ ನಮ್ಮಂಥ ವಯಸ್ಸಾದವ್ರು ಭಾಳ ಜನ ಇರ್ತಾರಲ್ಲ. ಹಿಂಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದಾರೆ. ಎಲ್ಲ ಬೆಂಗಳೂರು ಹೋಗಿದ್ದಾರೆ, ಫಾರಿನ್ ಹೋಗಿದ್ದಾರೆ. ಇಲ್ಲಿ ಇರೋರೆಲ್ಲ ವಯಸ್ಸಾದವರಾಗಿದ್ದಾರೆ. ಹಾಗಾಗಿ ವಯಸ್ಸಾದವರಾಗಿದ್ದಾರೆ. ಅವರಿಗೆಲ್ಲ ಉದ್ಯೋಗ ಇಲ್ಲೇ ಸೃಷ್ಟಿ ಮಾಡಿರೋರು ಇಲ್ಲೇ ಇರಲ್ಲಾಗಿತ್ತಾ? ಈಗ 25 ವರ್ಷ MP ಆದ್ರು, MLA ಆದ್ರು, ಅವರೆಲ್ಲ ಆದ್ರೆ ಪ್ರಯೋಜನ ಅಂತ ಬಂತು. ಎಲ್ಲ ಹೊರಗಡೆ ದೇಶಕ್ಕೆ ಇಲ್ಲಿರೋರು ವಯಸ್ಸಾದವ್ರು ಒಂದೇ. ಈ ಜಮೀನು ನೋಡೋರು ಯಾರು, ತೋಟ ನೋಡೋರು ಯಾರು, ಕೆಲಸ ಮಾಡೋರು ಯಾರು? ವಯಸ್ಸಾದ್ರು. ಈಗ ಒಂದು ದಿವಸಕ್ಕೆ 600-800 ರೂಪಾಯಿ ಪಗಾರು ಎಲ್ಲಿಂದ ಕೊಡ್ತಾರೆ? ಇದೆಲ್ಲ ಆಲೋಚನೆ ಮಾಡಬೇಕು. ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ನಾವು ಹೇಳೋದು. ಯಾರೇ ಆಗಲಿ, ಯಾರೇ ಬಂದರು ಮಕ್ಕಳಿಗೆ ಇಲ್ಲೇ IT-BT ಕಂಪನಿಗಳಾಗಬೇಕು ಅಂತ. ಹೌದು ಹೌದು. ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ನೋಡ್ ಹಾಕೋದಿಲ್ಲ, ಮೋದಿ ನೋಡ್ ಹಾಕೋದು. ಮೋದಿ ದೇಶ ಮುಂದೆ ಹೋಗ್ತಾ ಇದೆ, ದೇಶ ಎಲ್ಲ ಮುಂದೆ ಹೋಗ್ತಾ ಇದೆ. ಮೋದಿನೇ. ನಾವೆಲ್ಲ ಗ್ಯಾರಂಟಿ ಮಾಡ್ಲೇ ಇಲ್ಲ. ಮೋದಿ. ಅಂಜಲಿ ಲಿಂಬಾಳ್ಕರ್. ಹೌದೌದು, 100%. ಯಾಕೆ ಸರ್ ಕಾಗೇರಿ ಅವರು ನಿಮ್ ಕ್ಷೇತ್ರದವರು ಆಗಿದ್ದಾರೆ, ಕಾಗೇರಿ ಅವರು ಬೇಡವಾ ಸರ್? ಕಾಗೇರಿ ಅವ್ರು ಬೇಡ ಅನ್ನೋ ಪ್ರಶ್ನೆ ಅಲ್ಲ, ಅವರು ಬಂದ ಮೇಲೆ ನಾವು ಅವ್ರು ನೋಡೋದೇ ಇವಾಗಲ್ಲ, ಅದಕ್ಕೆ ಕಾಣೋದೇ ಕಷ್ಟ. ಅವ್ರು ಕಾಣೋದೇ ಕಷ್ಟ. ಹೌದು. ಅಲ್ಲ ಸರ್, ಸಿರ್ಸಿ ಅವರಾದ್ರೂ ಕಾಣೋದು ಕಷ್ಟ ಆಗಿದ್ಯಾ? ಹೌದೌದು, ಸಿರ್ಸಿಯವ್ರಾಗಿ ಕಾಣೋದು ಕಷ್ಟ ಆಗಿದ್ದಕ್ಕೆ ಹೇಳ್ತಾ ಇರೋದು. ಹೌದು ಸರ್. ಯಾಕೆ ಮೋದಿ ನೋಡು ಊಟ ಹೇಳ್ತಾ ಇದ್ದಾರೆ ಎಷ್ಟೋ ಜನ. ಅಭ್ಯರ್ಥಿ ನೋಡೋಕ್ಕಿಂತ ಮೋದಿ ನೋಡಿ ದೇಶ ಅಭಿವೃದ್ಧಿಗೋಸ್ಕರ ಹೇಳ್ತಾ ಇದ್ದಾರೆ. ಇಲ್ಲ ಅಂತ ನಾ ಹೇಳ್ತಾ ಇಲ್ಲ, ಬಟ್ ಪ್ರಾಬ್ಲಮ್ ಇರೋದ್ನ ಹೇಳ್ಬೇಕಲ್ಲ. ನಮ್ಗೆ ಜನ, ನಮ್ಗೆ ಹತ್ತಿರದವ್ರು ಯಾರು, ನಮ್ಗೆ ಹೆಲ್ಪ್ ಆಗೋರು ಯಾರು, ನಮ್ಗೆ ದಿನ ಬಳಕೆಗೆ ಯೂಸ್ ಆಗೋರು ಅಂದ್ರೆ ಯೂಸಲಿ ನಾವು ಮಾತಾಡಕ್ಕೆ ಒಂದು ಇದನ್ನೇ ಯೂಸ್ ಆಗೋರ್ನ ನಾವು ಲೈಕ್ ಮಾಡ್ಬೇಕಾಗ್ತದೆ. ಅಂಜಲಿ ಅವರು ಬೇರೆ ಕ್ಷೇತ್ರದವರು, ಕಿತ್ತೂರು ಖಾನಾಪುರ ಊರಿನವರು, ಅವ್ರು ಬೇಡ ಅಂತ ಎಷ್ಟೋ ಜನ ಮನಸ್ಸಲ್ಲಿದೆ ಅಂತ ಹೇಳ್ತಾರೆ. ಹೊಸ ಅಭ್ಯರ್ಥಿಗೆ ಒಂದು ಇದನ್ನ ಕೊಡ್ಬೇಕು ಸರ್. ಗಾಂಧಿ ಅವರು ಹೇಗೆ ಸರ್? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟೆಲ್ಲ ನಮ್ಗೆ ಅನುಭವ ಇಲ್ಲ. ಎಷ್ಟೋ ಜನ ಮೋದಿ ಅದ್ರ ಬಗ್ಗೆ ಹೇಳ್ತಾರೆ. ಹುಡುಗರು ಈಗ ಯುವಕರೆಲ್ಲ ಮೋದಿ ರಾಮ ಮಂದಿರ ಹೇಳ್ತಾರೆ. ಹೌದು, ಅದಕ್ಕಾಗಿ ಇಲ್ಲ ನಾವು ಬೇರೆ ಬಗ್ಗೆ ಹೇಳೋದಕ್ಕಿಂತವ ನಮಗೆ ಹತ್ತಿರದಲ್ಲಿ ಹೆಲ್ಪ್ ಆಗೋರ್ನ ನಾವು ಲೈಕ್ ಮಾಡ್ಬೇಕಲ್ವಾ, ಅದನ್ನಷ್ಟೇ ಹೇಳ್ಬೋದು. ಅದು ಬಿಟ್ಟು ಬೇರೆ ಏನ್ ಹೇಳಕ್ ಆಗುತ್ತೆ. ಅಂಜಲಿ ನಿಂಬಾಳ್ಕರ್ ಹೌದು ಹೌದೌದು. ಅವ್ರು ಸರ್ ಸಿಗ್ಬೋದಾ ಅಂತ ನಿಮ್ ಕಡೆಗೆ? ಕ್ಷೇತ್ರ ಬೇರೆ ಊರಿನವರು ಮೊದ್ಲೇ ಸಿಗ್ಬೋದು ಅನ್ನೋದಲ್ಲ, ಚೇಂಜ್ ಮಾಡಿ ನೋಡ್ಬೇಕಷ್ಟೇ. ಅವ್ರು ಏನು ಇದನ್ನ ಮಾಡ್ತಾರೆ ಇಂಪ್ರೂವ್ ಮಾಡೋದು, ಅವ್ರು ಬಿಟ್ಟಿದ್ದು. ಈಗ ನನ್ ಕೈಯಾಗ ಜಾಬ್ ಇಲ್ದ ನಾ ಜಾಬಿಗೆ ಹೋಗಿ ಇಂಪ್ರೂವ್ ಆಗ್ತೇನೆ ಅನ್ನೋ ಮಾತ್ರ ಸುಮ್ನೆ. ನಮ್ ಕೈಯಾಗ ಒಂದು ಅಧಿಕಾರ ಇದ್ದಾಗ ಮಾತ್ರ ಅವ್ನ ವ್ಯಾಲ್ಯೂಯೇಷನ್ ಅಳಿಯಕ್ ಸಾಧ್ಯ. ಅಧಿಕಾರ ಇದ್ದು ಮಾಡದೇ ಇರೋನ ಏನಂತ ವ್ಯಾಲ್ಯೂಯೇಷನ್ ಮಾಡ್ತೀರಾ? ಹೌದೌದು. ಇಷ್ಟು ವರ್ಷ ಈಗ ಅಧಿಕಾರದಾಗಿದ್ದು ಏನ್ ಮಾಡಿದಾರೆ? ಅಭಿವೃದ್ಧಿ ಏನ್ ತೋರಿಸಿದಾರೆ? ಅಭಿವೃದ್ಧಿ ಏನು ಇಲ್ಲ. ಹೌದು, ನೀವೆಲ್ಲ ಅದನ್ನೆಲ್ಲ ಹೋಗಿ ಕೇಳ್ಬೇಕು. ನಮ್ನ ಹೆಂಗ್ ಈ ಸಾಧಾರಣ ಮನುಷ್ಯರು ನಾವು ಈಗ ಕೆಲಸ ಮಾಡೋರ್ನೆಲ್ಲ ಕೇಳ್ತೀರಾ, ನೀವು ಅವ್ರನ್ನ ಹೋಗಿ ಕ್ವಶನ್ ಮಾಡ್ಬೇಕು. ಏನ್ ಅಭಿವೃದ್ಧಿ ಮಾಡಿದಿರಾ ನೀವು ಅನ್ನೋದನ್ನ ಕೇಳಿ. ಅಂಜಲಿ ಅವರು ಬಂದ್ರೆ ಅಭಿವೃದ್ಧಿ. ಹೌದು, ಬೇರೆ ಹೊಸ ಅಭ್ಯರ್ಥಿ ಕೊಟ್ರೆ ಅವ್ರ ಕೈಯಾಗ ಅಧಿಕಾರ ಇದ್ರೆ ಒಂದ್ಸಲ ಏನ್ ಮಾಡ್ತಾರ ಅನ್ನೋದನ್ನ ಒಂದ್ ನೋಡ್ಬೋದಲ್ಲ. ಹೌದು, ಇವ್ರ ಕೈಯಾಗ ಈಗ ಎಷ್ಟು 5-6 ಟೈಮ್ ಬಂದ್ರೆ ಏನ್ ಮಾಡಿದಾರೆ? ಇಂಪ್ರೂವ್ ಏನ್ ಮಾಡಿದಾರೆ? ಕಾಂಗ್ರೆಸ್ ನಮ್ಮ ಅಭ್ಯರ್ಥಿ ಆಗ್ಬೇಕು. ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ ಬಿಜೆಪಿ ಅನ್ನೋದಲ್ಲ, ಅಭ್ಯರ್ಥಿ ಒಳ್ಳೆಯವನಾಗಿರ್ಬೇಕು. ಹೌದಾ? ಕಾಗೇರಿ ಅವರು ಇಷ್ಟು ವರ್ಷ ಅನಂತ್ ಕುಮಾರ್ ಅವರು ಇದ್ರು, ಕಾಗೇರಿ ಅವರು ಹೊಸ ಅಭ್ಯರ್ಥಿ ಅಂದ್ರೆ ನಾವ್ ಹೇಳೋದು ಈಗ ಏನು ಅಂದ್ರೆ ಇಂಪ್ರೂವ್ಮೆಂಟ್ಸ್ ಇದ್ರೆ ಮಾತ್ರ ಅಭ್ಯರ್ಥಿ ಲೈಕ್ ಮಾಡ್ಬೋದು, ಇಲ್ದೆ ಯಾರನ್ನ ಲೈಕ್ ಮಾಡ್ತೀರಾ? ಸುಮಾರು ಜನ ಹೇಳ್ತಾರೆ ಸಿರ್ಸಿ ಸಿದ್ದಾಪುರ ಅಭಿವೃದ್ಧಿ ಆಗಿದೆ ಅಂತ. ಅದ್ರ ಬಗ್ಗೆ ಅಭಿವೃದ್ಧಿ ಆಗಿರೋದು ತೋರ್ಸ್ಬೇಕಲ್ವಾ, ಜನರಿಗೆ ಗೊತ್ತಾಗ್ಬೇಕಲ್ವಾ? ಹಂಗಿರಿ MP ಯಾಕೆ MLA ಯಾಕೆ ಹೋಯ್ತು? ಅವ್ರದ್ದು ಅವ್ರ ಅಧಿಕಾರ ಇದ್ದಾಗ ಅವ್ರು ಮಾಡ್ಲಿಲ್ಲ, ಅದಕ್ಕೆ ಹೋಯ್ತು. ನಾವು ಮೋದಿಗೆ ಮೋದಿ ಯಾಕೆ ಸರ್? ರಾಹುಲ್ ಗಾಂಧಿ ಬೇಡವಾ? ಯಾಕೆ ಸರ್? ರಾಹುಲ್ ಗಾಂಧಿ ಒಳ್ಳೆ ಎಲ್ಲರಿಗೂ ಸಪೋರ್ಟ್ ಕೊಡ್ತಾರೆ. ಬೇಡ ಬೇಡ. ನಿಮ್ ಹೆಂಗಸರಿಗೆಲ್ಲ 2000 ರೂಪಾಯಿ ಕೊಡ್ತಾ ಇದಾರೆ. ನಂಗೆ ಅದೆಲ್ಲ ಬೇಡ. ಯಾಕೆ ಸರ್? ಯಾಕೆ ಮೋದಿನೇ ಬೇಕು ಸರ್? ಮೋದಿನೇ ಬೇಕು. ಇನ್ನು ಒಂದು 10 ವರ್ಷ ಇರ್ಲಿ. 10 ವರ್ಷ ತನಕ ಬೇಕು ಅಂತ ಹೇಳ್ತೀರಾ? ಈಗ ಅವ್ರಿರೋರು ಯಾರು ಹೇಳ್ರಿ? ಮೋದಿ ನೋಡು ಓಟ್ ಹಾಕ್ತಾರೆ. ಬಂದ್ರೆ ಇಲ್ಲಿ ಎಲೆಕ್ಷನ್ ಏನಿರ್ಲಿಲ್ಲ, ಇಲ್ಲಿ ಅವರಲ್ಲ ಅವರು, ಇವರು ಅದೇ ತರ ಮಾಡ್ತಾರ. 100% ಬಿಜೆಪಿ.
ಅಭ್ಯರ್ಥಿ ನೋಡಿ ಹಾಕ್ತೀರಾ ಅಥವಾ ಪಕ್ಷ ನೋಡಿ ಹಾಕ್ತಾ ಇದ್ದೀರಾ ಸರ್? ಮೋದಿ. ಮೋದಿ. ಯಾಕೆ ಸರ್ ರಾಹುಲ್ ಗಾಂಧಿ ಇವತ್ತು ಖರ್ಗೆ ಅವರು ಬೇಡವಾ? ಅಲ್ಲ, ರಾಹುಲ್ ಗಾಂಧಿ ಖರ್ಗೆ ಅವ್ರದ್ದು ಮುಖ ಪರಿಚಯನೂ ಇಲ್ಲ, ಅವ್ರು ನಮ್ಮ ಸಲುವಾಗಿ ಏನೋ ಮಾಡಿದ್ದೂ ಇಲ್ಲ. ಈ ಕಾಗೇರಿ ಅವ್ರು ಆಯ್ತು, ಅವರು ವಿಧಾನಸಭಾದಲ್ಲಿ ಇದ್ರು, ಅಂದ್ರೆ MLA ಆಗಿದ್ರು, ಸುಮಾರು ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಬಹಳಷ್ಟು ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಏನು ಮಾಡದಂಗಿಲ್ಲ ನಮಗೆ. ಮತ್ತೆ ಮೋದಿ ಇದ್ರೆ ನಮಗೇನೋ ಉಳಿಗಾಲ ಅನ್ಸ್ತದೆ. ಮತ್ತೆ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಕಾಂಗ್ರೆಸ್. ಬೇಡ ಗ್ಯಾರಂಟಿ, ಗ್ಯಾರಂಟಿ ಬೇಡ. ಬೇಡ, ನಮ್ ದುಡ್ಡೇ ಅದು, ನಾವೇ ಖರ್ಚು ಮಾಡ್ಕೊಳ್ತೇವೆ. ಗ್ಯಾರಂಟಿ ಅಂತ ಮೋದಿ ಗ್ಯಾರಂಟಿ ಕೊಟ್ಟು ವಿನ್ ಆಗ್ಬೇಕು ಅಂತ ಕ್ಯಾಂಡಿಡೇಟ್ ಅಲ್ಲ. ದೇಶ ಇಂಪ್ರೂವ್ಮೆಂಟ್ ಆಗ್ಲಿ, ಗ್ಯಾರಂಟಿ ಕೊಟ್ಟು ಬಸ್ ಫ್ರೀ ಕೊಟ್ರು, 2,000 ಕೊಟ್ರು, 3,000 ಕೊಟ್ರು, ಅದು ಸುಖ ಇಲ್ಲ. ನಮ್ ಕಿಶನ್ನೇ ಬರೋದು, ಅದು ಬಿಜೆಪಿನೇ ಬರೋದು. ಬಿಜೆಪಿಗೆ ಓಟ್ ಹಾಕ್ಬೇಕು ಎಲ್ಲರೂ. ಮತ್ತೆ ಯಾರಿಗೆ ಓಟ್ ಅಂತಲ್ಲ, ನಾವು ನೇತೃತ್ವ ನೋಡ್ತಾ ಇರೋದು ಲೋಕಸಭೆಯಲ್ಲಿ ಯಾರಿದ್ದಾರೆ ಮೇನ್ಗಳೇ ಹೆಡ್, ನಮ್ಮ ನರೇಂದ್ರ ಮೋದಿ ಅವರು ಇದ್ದಾರೆ. ಅವ್ರನ್ನ ಅವಲಂಬಿಸ್ಕೊಂಡು ಇಲ್ಲಿ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅವ್ರಿಗೆ ನಾವು ಓಟ್ ಹಾಕ್ಬೇಕಂತಿದ್ವಿ. ಕಾಗೇರವರು ಉತ್ತಮ ಆಡಳಿತಗಾರರೇ ಸರ್. ನಿಮ್ಗೆ ತಿಳಿದಂಗೆ ಈ ಒಂದು 10 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈಗ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಇಲ್ಲ ಡಿಜಿಟಲ್ ಕ್ರಾಂತಿ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಇಲ್ಲ ಬಡವರದ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಅದು ಎಲ್ಲಾ ಕಡೆಯಿಂದ ನಾನು ಬಿಜೆಪಿ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳ್ತಿಲ್ಲ. ಬಟ್ ಮೋದಿ ನೇತೃತ್ವದಲ್ಲಿ ಅವ್ರ ಕಡೆಯಿಂದ ಎಲ್ಲ ಆಗ್ತಾ ಇದೆ. ಆಡಳಿತ ಪಕ್ಷ ಯಾವ ರೀತಿ ಆಗ್ತಂತ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ನಮ್ಮೊಂದು 108 ಗ್ಯಾರಂಟಿ ಕಾಂಗ್ರೆಸ್ ಕೊಡ್ತದೆ, 108 ಗ್ಯಾರಂಟಿ ಬಿಜೆಪಿನೂ ಕೊಡ್ತದೆ. ಯಾವ್ದು ಆಗ್ತದೆ ಯಾವ್ದಂತಿಲ್ಲ. ಆದ್ರೆ ನಮ್ಗೇನು, ನಮ್ಮ ದೇಶ ಒಳ್ಳೆ ರೀತಿಯಿಂದ ಸಾಗಬೇಕು. ಆದ್ರೆ ಈ ಒಂದು 10 ವರ್ಷದಲ್ಲಿ ಒಂದು ಕರಪ್ಷನ್ ಅನ್ನೋದಾಗ್ಲಿ ಎಲ್ಲ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ. ಯಾಕಂದ್ರೆ ಈ ಸಲ ನಂಗೆ ತಿಳಿದಂಗೆ ಬಿಜೆಪಿ ಅನಂತಕುಮಾರ್ ಹೆಗಡೆ ಆಗ್ಲಿ, ಕಾಗೇರಿ ಆಗ್ಲಿ, ಅವ್ರು ಟಿಕೆಟ್ ಕೊಟ್ಟಿರ್ಬೋದು. ಆದ್ರೆ ಅತ್ಯುತ್ತಮ ಕ್ಯಾಂಡಿಡೇಟ್ ಅಂತ ನಾವ್ ಹೇಳಕ್ಕಾಗಲ್ಲ. ಅತ್ಯುತ್ತಮ ಕ್ಯಾಂಡಿಡೇಟ್ ಮತ್ತೆ ಬೇರೆ ಯಾರೇ ಇದ್ರು ಅದು ಅವ್ರಿಗೆ ಸಿಗದೆ ಇರ್ಬೋದು, ಅವ್ರಿಗೆ ಬೇಸರ ಆಗಿರ್ಬೋದು. ಇಲ್ಲಿಂದ ಸಿರ್ಸಿದಾಪುರ ಕ್ಷೇತ್ರದಿಂದ ಅವ್ರು ಸೋಲಿಸಿದ್ದೀರಿ ಕಾಗೇರಿ ಅವ್ರನ್ನ. ಹೌದು, ಸೋಲಿಸಿದೆ, ಖಂಡಿತ ಸೋಲಿಸಿದೆ ಸರ್. ಯಾಕಂದ್ರೆ ಈ ಸಲ ಅತ್ಯುತ್ತಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಾವು ಭೀಮಣ್ಣ ನಾಯಕರು ಅತ್ಯುತ್ತಮ ಕ್ಯಾಂಡಿಡೇಟ್ ಆಗಿದ್ರು. ಬಟ್ ಅವ್ರು ಈ ಕಡೆ ಕಾಂಗ್ರೆಸ್ ಬಂದ್ರು. ಆದ್ರೆ ನಮ್ದು ಸೆಂಟ್ರಲ್ ಅಲ್ಲಿ ಇದ್ದಿದೆ ಯಾವ್ದಿತ್ತು, ಬಿಜೆಪಿ ಇತ್ತು. ಅಂದ್ರೆ ನೀವು ಕಾಂಗ್ರೆಸ್ ಅವರಾದ್ರೂ ಬಿಜೆಪಿ ಮತ ನೀಡ್ತೀರಿ. ಹೌದು, ಪಕ್ಕ ಸರ್, ಪಕ್ಕ ಸರ್. ಅಂದ್ರೆ ನಿಮಗೆ ಮೋದಿ ಬೇಕು, ಸೆಂಟ್ರಲ್ ಮೋದಿ ಬೇಕು. ಸೆಂಟ್ರಲ್ ಮೋದಿ ಬೇಕಂತ ನಾವ್ ಹೇಳ್ತಿಲ್ಲ. ಸೆಂಟ್ರಲ್ ಮೋದಿ ಇಲ್ಲ, ಸೆಂಟ್ರಲ್ ಬೇಕಾ ಕಾಂಗ್ರೆಸ್ ಬರಲಿ ಸರ್. ಯಾವ್ದೇ ಪಕ್ಷ ಇರ್ಲಿ, ಒಂದು ಆಡಳಿತ ಪಕ್ಷ ಏನೈತೆ ಒಂದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗೋದಂತ ಪಕ್ಷ. ಸೆಂಟ್ರಲ್ ಮತ್ತೆ ಸ್ಟೇಟ್ ಅಲ್ಲಿ ಎರಡು ಕೂಡ ಒಂದೇ ಪಕ್ಷ. ಹಾಗ ನಾ ಹೇಳ್ತಿಲ್ಲ ಸರ್. ಸೆಂಟ್ರಲ್ ಬೇಕಾದ್ರೆ ಮೋದಿ ಇರ್ಲಿ, ಬೇಕಾದ್ರೆ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇರ್ಲಿ, ಪಕ್ಷ ಒಳ್ಳೇದಿರ್ಲಿ, ಒಳ್ಳೆ ರೀತಿಯ ಅಭಿವೃದ್ಧಿ ಸಾಗ್ಲಿ ಅಂತ ಹೇಳ್ತಾ ಇರೋದು. ಇವತ್ತು ನಾವು ಇವತ್ತು ನೋಡ್ತಿರೋದಕ್ಕೆ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಇದು ಹಳ್ಳಿ ಬದಿಗೆ ಬಸ್ ಸ್ಟ್ಯಾಂಡ್, ಹಳ್ಳಿ ಶೌಚಾಲಯ ಓಪನ್ ಆಗ್ತಾ ಇದೆ ಬಿಟ್ರೆ ಮತ್ತೆ ಯಾವ್ದು ಆಗ್ತಾ ಇಲ್ಲ. ಅದು ಬಿಟ್ರೆ ನಮ್ಮ ಬಿಜೆಪಿ ಸರ್ಕಾರದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ದು ಆಗ್ತಾ ಇಲ್ಲ. ಕಾಗೇರಿ ಗೆಲ್ಬಾರ್ದು. ಏನೋ ಅಭಿವೃದ್ಧಿ ಮಾಡಿಲ್ಲ, ಏನಿಲ್ಲ, ಗೆಲ್ಬಾರ್ದು. ಅಂಜಲಿ ಅವ್ರು ಗೆಲ್ಬೋದು, ಗ್ಯಾರಂಟಿ. ಮೋದಿ ಅವ್ರು ನೋಡಿ ಮತ ಹಾಕ್ತೀರಾ ಅಥವಾ ಮೋದಿ ನೋಡಿ ಹಾಕ್ತಾ ಇಲ್ವಾ? ಮೋದಿ ಅವ್ರು ನೋಡೇ ಹಾಕ್ತೇನೆ ನಾನು. ಆದ್ರೆ ಮೋದಿ ಅವ್ರು ನೋಡೇ. ಕಾಗೇರಿ ಅವ್ರು ಬೇಡ. ಕಾಗೇರಿ ಅವ್ರು ಬೇಡ ಅಂತ. ಬೇರೆ ಅಭ್ಯರ್ಥಿ ಇದ್ರೆ ಹಾಕ್ತಿದೆ, ಆದ್ರೆ ಕಾಗೇರಿ ಅವ್ರು ಬೇಡ ಅಂತ. ಬೇರೆ ಅಭ್ಯರ್ಥಿ ಇದ್ರೆ ಇಲ್ಲಿಂದ ಗೆಲ್ಸ್ತಿದ್ರಿ? ಹೌದು, ಗೆಲ್ಸ್ತಿದ್ವಿ. ಹೌದು, ಆದ್ರೆ ಕಾಗೇರಿ ಅಭ್ಯರ್ಥಿ ಬೇಡ ಅಂತ ಹೇಳಿ. ಕಾಗೇರಿ ಬೇಡ ಬೇಡ. ಅಂಜಲಿ ಅವ್ರು ಬಂದ್ರೆ ಒಳ್ಳೇದಾಗುತ್ತೆ ಅಂತ. ಅಂಜಲಿ ಅವ್ರು ಬಂದ್ರೆ ಒಳ್ಳೇದಾಗುತ್ತೆ. ಮೋದಿ ಕಡೆಯಿಂದ ನಾವು ಹಾಕೋದಂತೂ ಇವರಿಗೆ, ಕಾಗೇರಿ ಅವರಿಗೆ. ಕಾಗೇರಿನೇ ಬರ್ತದೆ ಆಲ್ಮೋಸ್ಟ್. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಇರುತ್ತಲ್ಲ, ಅಭಿವೃದ್ಧಿ ನೋಡ್ತಾರೆ, ಮೇಲ್ ನೇತರ ನೋಡ್ತಾರಲ್ಲ. ಸೆಂಟ್ರಲ್ ಎಲೆಕ್ಷನ್ ಅಲ್ಲ, ಈ ಸ್ಟೇಟ್ ಎಲೆಕ್ಷನ್ ಆದ್ರೆ ಬೇರೆ ಆಗಿತ್ತು. ಸೆಂಟ್ರಲ್ ಎಲೆಕ್ಷನ್ ಅಲ್ಲ, ಕಾಗೇರಿ ಅವರೇ ಬರ್ಬೋದು. ಗ್ಯಾರಂಟಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಮತ್ತೆ ಗ್ಯಾರಂಟಿ ಬೇಡ ನಮ್ಗೆ, ಗ್ಯಾರಂಟಿ ಬೇಡ. ನಮ್ಗೆ ಜಾಬ್ ಅಂತ ಕೊಟ್ಟಿದ್ದಾರೆ, ಹುಡುಗರಿಗೆಲ್ಲ ಜಾಬ್ ಇಂದ ಆಗ್ಲಿ, PF ಬರ್ಲಿ, ಯಾವ್ದೇ ಇರ್ಲಿ, ನಮ್ಗೆ ಮೋದಿ ಅವ್ರದ್ದೇ ಅಡ್ಡಿಲ್ಲ. ನಮ್ಗೆ ಗ್ಯಾರಂಟಿಗೆ ನಮ್ಗೆ ಬಿಟ್ಟಿ ಬಗ್ಗೆ ಏನ್ ಬೇಡ, ನಮ್ಗೆ ಇದ್ರೊಳಗೆ ಸಾಕು. ಈ ಸಲ ನಮ್ ಜೈ ಮೋದಿ ಹೇಳೋದೆ. ರಾಹುಲ್ ಗಾಂಧಿ ಒಂದು ಸ್ವಲ್ಪ ಸಿಗಲ್ಲ, ಇನ್ನು ಸಪೋರ್ಟ್ ಮಾಡಬಹುದು ಅಂತಾರ. ರಾಹುಲ್ ಗಾಂಧಿ ಅವರಿಗೆ ಕ್ಯಾಂಡಿಡೇಟ್ ಅಲ್ಲ ಹೇಳ್ತಿ, ಕ್ಯಾಂಡಿಡೇಟ್ ಖರ್ಗೆ ಅವ್ರ ಬಗ್ಗೆ ಹೇಳ್ತಾರೆ. ರಾಹುಲ್ ಗಾಂಧಿ ಆಗಲ್ಲ. ಯಾಕಂದ್ರೆ ದೇಶನ ನೋಡ್ಬೇಕಲ್ರಿ ನಾವು. ವಿಶ್ವೇಶ್ವರ ಹೆಗಡೆ ಕಾಗೇರಿ. ಸರ್, ಯಾಕೆ ಅಂಜಲಿ ನಿಂಬಾಳ್ಕರ್ ಅವ್ರು ಬೇಡವಾ? ಇಲ್ಲ, ಮೋದಿ ನೋಡಿ ಓಟ್ ಹಾಕೋದು. ಅಭ್ಯರ್ಥಿ ನೋಡಕ್ಕಿಂತ ಪಕ್ಷ ನೋಡಿ ಓಟ್ ಹಾಕ್ತೀವಿ ಅಥವಾ ಮೋದಿ ನೋಡಕ್? ಮೋದಿ ನೋಡಿ. ಯಾಕೆ ಸರ್, ರಾಹುಲ್ ಗಾಂಧಿ ಅವರು ಬೇಡವಾ? ರಾಹುಲ್ ಗಾಂಧಿ, ಖರ್ಗೆ ಸರ್ ಅಷ್ಟೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗವರ್ಮೆಂಟ್. ಜೆಂಟ್ಸಿನ ತೆಗೆದು ಲೇಡೀಸಿಗೆ ಕೊಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸ್ ಮಾಡಿದ್ದಾರೆ. ಮತ್ತೇನೇ ಡಿಫ್ರೆನ್ಸ್ ಮಾಡಿಲ್ಲ. ನಮಗೆ ಕೊಟ್ಟಿದ್ದಾರೆ ಹೇಳಿದಾಗೆ. ಕಾಗೇರಿಗೆಲ್ಲ ಬದಾನ. ಯಾಕೆ ಸರ್, ಅಂಜಲಿ ನಿಂಬಾಳ್ಕರ್ ಬೇಡವಾ? ಅಂಜಲಿ ನಿಂಬಾಳ್ಕರ್ ಈಗ ನೋಡಿದ್ರಲ್ಲ, ಯೋಜನೆ ಮಾಡಿ ಫ್ರೀ ಮಾಡಿ ಎಂತ ಮಾಡಿದ್ರು ಅದು. ಬಿಜೆಪಿ ಎಳ್ಳಿಗೆ ಬರುವುದಿಲ್ಲ, ಬಿಜೆಪಿನೇ ಬರ್ತದೆ ಅಂತೇಳಿ. ಸರ್, ಪೈಪೋಟಿ ಜೋರಿದೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ.
ಏನು ಹೌದು ಹೇಳಲಿಕ್ಕೆ ಬರೋದಿಲ್ಲ ಯಾವ್ದು ಬರ್ತದೆ ಅಂತೇಳಿ BJP ಬರೋದು ನಮ್ಮದು ಇದು ಅಷ್ಟೇ. ನೀವು ಬಿಜೆಪಿಗೆ ಮತ್ತೆ ಹಿಡಿದು ಅನ್ಕೊಂಡಿದ್ದೀರಿ? ನಾವು BJP ಅವರೇ. ಇದ್ರು ಶಿರ್ಸಿಗೆ MP ಅವರು ಇದ್ದರು ಅನಂತಕುಮಾರ್, ಏನೂ ಇಲ್ಲ. ಒಂದು ರೈಲೇ ಬರ್ತದೆ ಸುಳ್ಳೆ, ಇಂಜಿನಿಯರ್ ಕಾಲೇಜ್ ಸುಳ್ಳೆ, ಎಲ್ಲ ಬೋಗಸ್ BJP. ಈಗ ಬರಬೇಕು. ಕೊರೋನಾ ಟೈಮಿಗೆ ಉಪವಾಸ ಹಾಕ್ಬಿಟ್ರು ನಮ್ಮನ್ನು, ನೋಡಿದ್ವಲ್ಲ. ಎಲ್ಲ ಮನೆ ಕೂತ್ಕೊಳ್ರಿ, ಏನಿಲ್ಲ ಕೊರೋನಾ. ನಾನು ಹೋಗಿದ್ದೀನಿ ರಾಯಚೂರಿಗೆ, ಫಂಕ್ಷನ್ ಮಾಡಿ ಬಂದಿದ್ದೀನಿ. ಉಪವಾಸ ಹಾಕ್ಬಿಟ್ರು ವಯಸ್ಸಾದವ್ರಿಗೆ, ಮನೆ ಕೂತ್ಕೊಳ್ರಿ ಹೇಳಿ. ನಮ್ಗೆ ಕೊಡೋ ರೊಕ್ಕನೂ ಇಲ್ಲ, ಏನು ಮಾಡ್ಬೇಕು? ಈಗ ನಮ್ಗೆ ಹೇಳ್ತೀನಿ ಸರ್, ನಾನು ವಯಸ್ಸಾದವ, ನನಗೆ ಇನ್ನೂ ಸರ್ಕಾರಿ ರೊಕ್ಕ ಬರ್ತಿಲ್ಲ. ವಯಸ್ಸಾದವರಿಗೆ 65 ವರ್ಷ ಆಯಿತು. ಸರಿ, ನನ್ನ ಕಲಾವಿದರು ಮಾಸಾಸನ ಕೇಳಿದ್ರೆ 3 ಸಲ ಹೋದರೆ 3 ಆಕ್ಸಿಡೆಂಟ್ ಆಗಿದೆ. ಇಲ್ಲ ರೀ ನಿಮ್ಮ ರಿಸಲ್ಟ್ ಆಯಿತು ಅಂದ್ಬಿಟ್ರು. ಬೆಂಗಳೂರು ಹೋದೆ, ಹೆಸರು ಕೇಳಿ ಸರ್. ಅವ್ರು ಏನಂತಾರೆ, ಇಲ್ಲ ನಿಮ್ಮದು ಈಗ ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ನೀವು ಎಕ್ಸ್ಟೆಂಡ್ ಮಾಡಿ ನಮ್ಮ ಕಾಲು ಮುರ್ಕೊ ಎಕ್ಸ್ಟೆಂಡ್ ಮಾಡೋಕ್ಕಾಗುತ್ತಾ, ನಿಮ್ಗೆ ಕೊಡೋಕೆ ಬರೋದಿಲ್ಲ ಅಂದ್ಬಿಟ್ರು. ಆವಾಗ ನಮ್ಮ BJP ಸರ್ಕಾರ ಬೋಗಸ್ ಅಂದ್ಬಿಟ್ಟೆ ನಾನು. ಬೇಡ, ಯಾಕಂದ್ರೆ ನೋಡಿ ಈಗ ಸಿದ್ದರಾಮಯ್ಯ ಊಟ 2,000 ರೂಪಾಯಿ ಕೊಡ್ತಾನೆ, ಹೆಣ್ಮಕ್ಳಿಗೆ ತಗೊಳ್ಳಿ ಪಾಪ, ಬಸ್ಸಾರು ಫ್ರೀ ಇದೆ. ನಮಗೆ ಬೇಕಾಗಿತ್ತು ಸರ್, ಹೊಟ್ಟೆಗೆ ಬೇಕೋ. ಮೋದಿ ಅವರು ಬೇಡ, ಕಾಗೇರಿ ವಾಪಸ್ ಹೋಗ್ಲಿ. ಈಗ ಯಾರೋ ನಿಂತಾರಲ್ಲ ಪಾಪ ಹೆಣ್ಮಗಳು, ಅವಳು ಬರಲಿ, ಅವಳು ಬರಬೇಕು. ಸರ್ ಮತ್ತೆ ಇವರು ಆ ಕಡೆ ಕಿತ್ತೂರು ಖಾನಾಪುರ ಅವರು ಹೇಳ್ತಾರೆ, ಕಿತ್ತೂರು ಖಾನಾಪುರ ಓಟು ಅವರಿಗೆ ಬೀಳ್ತದೆ. MP ಅವ್ರಿಗೆ ಬಿದ್ದು ಅಲ್ಲೇ ಓಟು ಆವಾಗ. ಬರಬೇಕು. ನಾವು ನಮ್ಗೆ ಅನ್ನ ಬೇಕು. ಅಲ್ಲಿ ಇದೆ ಕೇಂದ್ರದಲ್ಲಿ 17 ಸೀಟು ಕಾಂಗ್ರೆಸ್ ಬರ್ತದೆ. ಗ್ಯಾರಂಟಿ 28 ಅಲ್ಲ, 17-20 ಬರ್ಬೋದು. ಕಾಂಗ್ರೆಸ್ ಬರಬೇಕು, ರಾಹುಲ್ ಗಾಂಧಿನೇ ಬರಬೇಕು. ರಾಹುಲ್ ಗಾಂಧಿನೋ ನಿಮ್ಮ ಕೈ ಯಾರು ಇವಿದಲ್ಲ, ಯಾರು ಅವನ ಹೆಸರು ಅಲ್ಲ, ಮೋದಿ ಅಲ್ರಿ. ಅವ್ನು ಕಾಂಗ್ರೆಸ್ ಮತ್ತೊಬ್ರು ಇದ್ದಾರೆ, ಯಾರು ಅವನು ಇವರು ಅವ್ರ ಹೆಸರು ಗೊತ್ತಿಲ್ಲ. ಖರ್ಗೆ ರಾಜೀವ್ ಗಾಂಧಿ ಬೇಡ ಪಾಪ, ಖರ್ಗೆ ಆಗಲಿ. ಅವನು ಸ್ವಲ್ಪ ನುರಿತವಿದ್ದಾನೆ, ದೇಶ ನಡೆಸಬೇಕು, ಹುಡುಗಾಟಿ ಅಲ್ಲ, ವಯಸ್ಸಾಗಿದೆ. ಏನು ಗೊತ್ತಿಲ್ಲ. ರಾಹುಲ್ ಗಾಂಧಿಗಿಂತ ಖರ್ಗೆ ಬರಲಿ. ಅವನು ವಯಸ್ಸಾದನು, ರಾಜಕೀಯ ಆಡಬೇಕು, ಕೇಂದ್ರ ನುಡಿಸ್ಬೇಡ್ವಾ, ಬರೀ ನಮ್ದು ಇದಲ್ಲ ಅದು. ಹಾಗೆ ಬರಲಿ, ಹೆಣ್ಮಗಳು ಬರಲಿ. ಕಾಗೇರಿ ಅವರೇ. ಯಾಕೆ ಮೇಡಮ್ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು, ಆದರೂ ಇಲ್ಲ ಈ ಸೈಡ್ ಮೆಜಾರಿಟಿ ಓಟ್ಸ್ ಇರೋದು ನಾಮದಾರಿ ನಾಯ್ಕು ಮತ್ತು ಬ್ರಾಹ್ಮಿಣ್ಸ್. ಅವರು ಮತ್ತು ಹಿಂದೂಗಳಂತ ಹೆಚ್ಚಾಗಿ ಅಂತಿದ್ರೆ ಅವ್ರು ವೋಟ್ ಮಾಡೋದು BJPಗೆ, ಕಾಂಗ್ರೆಸ್ಸಿಗೆ ಮಾಡೋದಿಲ್ಲ. 100% ಕಾಗೇರಿಯವರು ವಿನ್ ಆಗೋದು. ಇಲ್ಲಿ ಕ್ಯಾಂಡಿಡೇಟ್ ನೋಡಿ ಯಾರು ವೋಟ್ ಮಾಡಲ್ಲ, ಪಕ್ಷ ನೋಡಿ ವೋಟ್ ಮಾಡ್ತಾರೆ. ಗ್ಯಾರಂಟಿ ನೋಡ್ತಾ ಹೋದರೆ ಮುಂದಿನ ಫ್ಯೂಚರ್ ನೋಡ್ಬೇಕಲ್ರಿ. ಸೆಂಟ್ರಿಂದ ನಮ್ಗೇನು ಸರಿ ಆಗ್ತದೆ ಅದು ಇಲ್ಲೂ ಸರಿ ಆಗಬಹುದು ಅಂತ ಹೇಳಿ ನಮ್ಮ ಅಭಿಪ್ರಾಯ. ರಾಹುಲ್ ಗಾಂಧಿ ಅವರು ಬೇರೆ ಏನೋ ತರ್ತೀನಿ, ಏನೇನೋ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಹೇಳೋಕತ್ತು ತುಂಬ ವರ್ಷನೇ ಆಯಿತು, ಆದರೆ ಮೋದಿ ಅಷ್ಟು ಮಾಡಿದವ್ರು ಯಾರೂ ಇಲ್ಲಲ್ಲ. ಯಾಕಂದ್ರೆ ಇಷ್ಟು ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ಆಳಿದಾಗ ಅವ್ರೇನು ಡೆವಲಪ್ಮೆಂಟ್ ಇಂಡಿಯಾದ ಮಾಡಲೇ ಇಲ್ಲ. ನಮ್ಮ ಪ್ರಕಾರ ಬರೀ ಎಲ್ಲ ಕೊಳ್ಳೆ ಹೊಡೆಯೋದೇ ಆಯಿತು. ಅಂದರೆ ನಿಮ್ಮ ಲೆಕ್ಕ ಹೌದು, ಅಭ್ಯರ್ಥಿಗಿಂತ ಪಕ್ಷನೇ ನೋಡಿ ಓಟ್ ಹಾಕೋದು. ಹೌದು, ಇಲ್ಲಿ ಮಾಡೋದು ಹಂಗೆ. ಹೌದು, ಅದು ಮತ್ತೆ ಲೋಕಸಭಾ ಎಲೆಕ್ಷನ್ ಅಲ್ಲ, ಸಾಧ್ಯನೇ ಇಲ್ಲ. ಹೌದೌದೌದೌದು, ಅಲ್ಲಿ ಮೋದಿ ನೋಡಿ ಹಾಕ್ತಾರೆ ಓಟ್. ಅಂದರೆ ಅಭ್ಯರ್ಥಿಗಿಂತ ನೀವು ಬಿಜೆಪಿಲಿ ಯಾರೇ ನಿಂತರು ಹಾಕ್ತೀವಿ. ಇಷ್ಟು ವರ್ಷ ಹಾಕಿದ್ದು. ಹೌದು ಸರ್. MP ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಬೋದು ಸರ್ ಉತ್ತರ ಕನ್ನಡದಿಂದ? ನಮ್ಮಲ್ಲಿ ಬಿಜೆಪಿ ಉತ್ತರ ಕನ್ನಡದಿಂದ ಹೊಸ ಕ್ಯಾಂಡಿಡೇಟ್ ಆಯ್ಕೆ ಮಾಡಬೇಕು. ಹೊಸ ಕ್ಯಾಂಡಿಡೇಟ್ ಸರ್ ಬಿಜೆಪಿ. ಸರ್ ಯಾಕೆ ಕೇಳಿದ್ರೆ ಚಲೋ ಕೆಲಸ ಮಾಡ್ತಾರೆ. ಯಾರು ಅವ್ರ ಏರಿಯಾದಲ್ಲೇ ಇರಲಿ, ನಮ್ಮ ಉತ್ತರ ಕನ್ನಡ ಏರಿಯಾದಲ್ಲೇ ಉತ್ತರ ಕನ್ನಡ ಜನನೇ ಬೇಕು. ಯಾಕಂದರೆ ಇಲ್ಲಿ ಬೇಕಾಗುವಂಥ ವಿದ್ಯಾರ್ಥಿ ಅಷ್ಟು ಆಗುವಂಥ ವಿದ್ಯಾರ್ಥಿ ಇದು ಮಾಡಲಿಲ್ಲ, ಕೊಡಲಿಲ್ಲ. ಅವರು ಬೇಕಾಗುವಂಥದ್ದು ಇಲ್ಲಿ ಯಾವ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೆ ಇದು ಮಾಡಿದ್ದಾನೆ, ಈ ಅವ್ರದ್ದು ಏನಿಲ್ಲ, ಅವ್ರಿಗೆ ಕಿಮ್ಮತ್ತಿಲ್ಲ, ಏನಿಲ್ಲ. ಅವ್ರು ಬಂದರು, ಅವನಿಗೆ ಏನು ಹೇಳ್ತಾರೆ ಗೊತ್ತು, ಅವನು ಹುಚ್ಚಿನೇ ಕೊಟ್ಟರೆ ನಮಗೇನಾಗಬೇಕು? ಅದೇ ಅಂಜಲಿ ಅವರು ಅಭಿವೃದ್ಧಿ ಮಾಡ್ತಾರೆ, ಅಭಿವೃದ್ಧಿ ಪತ್ರಡ್ಕೊಬರ್ತೀನಿ ಹೇಳ್ತಾ ಇದ್ದಾರೆ. ಬೇಡ, ಅವ್ರ ಏರಿಯಾ ಬೇರೆ. ಯಾರು ಬಂದರೂ ಇಲ್ಲ ಮಾಡೋದಿಲ್ಲ. ಅವರು ಅವ್ರ ಏರಿಯಾದಲ್ಲೇ ಅವರು ಮಾಡೋದು. ನಮ್ಮ ಉತ್ತರ ಕನ್ನಡ ಏರಿಯಾದಲ್ಲಿ ನಮ್ಮ ಉತ್ತರ ಕನ್ನಡ ಜನನೇ ಬೇಕು. ಇಲ್ಲಿ ನಮ್ಮದು ಹುಟ್ಟಾರ್ಬೇಕು ಕಾಂಗ್ರೆಸ್ಸೇ. ನಮ್ಗೆ ಮತ ಸಿಗದಲ್ಲಿಂದ ಕಾಂಗ್ರೆಸ್ಸೇ. ನಾನು ಈಗಿಂದೀಗಲ್ಲ, ಯಾವಾಗಲೂ ಸೋನಿಯಾ ಗಾಂಧಿ ಕಾಲದಿಂದ ಯಾವಾಗಲೂ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗಲೂ ಕಾಂಗ್ರೆಸ್ಸೇ ನಮ್ದು. ಸರ್ ಮೋದಿ ಅವರು ಬೇಡ ಅಂತ? ಮೋದಿನೂ ಬೇಡ, ಕಾಗೇರಿನೂ ಬೇಡ. ನಾವು ಮೀನು ಮಂಡ್ಯ ತಿನ್ನೋರು, ಕಾಗೇರಿ ಓಟ್ ಹಾಕಿ ಏನಿದೆ ನಮ್ದು? ಹಾಂ, ಮೀನು ಮಂಡ್ಯ ತಿನ್ನೋರು ಓಟ್ ಬೇಡ ಅಂತ ಕಾಗೇರಿ ಬೇಡ ಅಂತ. ಹಾಂ, ನಮ್ದು ಇಂದಿರಾ ಗಾಂಧಿ ಪಕ್ಷನೇ. ನಮ್ದು ಏನೇ ನಾವು ಇರೋಲ್ಲಿ ತನಕ ಇಂದಿರಾ ಗಾಂಧಿನೇ. ಬರಲಿ ಹೋಗಲಿ, ಯಾರೇ ಬೇಕಾದ್ರೆ ಕ್ಯಾಂಡಿಡೇಟ್ ನಿಂತ್ಕೊಳ್ಳಿ,
ನಂದೊಂದು ಓಟು ಕಾಂಗ್ರೆಸ್ ಇಂದ ಯಾರೇ ನಿಂತಿರೋ ಯಾರೇನಿರಲಿ ಗುರುತು ಇಲ್ದಿರೋ ನಿಂತ್ಕೊಂಡು ಹೋಗ್ಲಿ ನಮ್ದೊಂದು ಓಟ್ ಇದೆ. ಹೌದು ಹಾಗೆ ಯಾರು ಗೆಲ್ಬಹುದು ಸರ್ MP ಎಲೆಕ್ಷನ್ ಅಲ್ಲಿ? ಎಲೆಕ್ಷನ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಮೋದಿ ಮಕನ ನಾವು ಓಟ್ ಹಾಕೋದು. ಮೋದಿ ಪಕ್ಷ ನೋಡ ಹಾಕ್ತೀರಾ, ಅಭ್ಯರ್ಥಿ ನೋಡ ಆಗ್ತಾ ಇಲ್ಲ. ಅಭ್ಯರ್ಥಿ ಉಪಯೋಗ ಇಲ್ಲ ನಮಗೆ. ನಾವು ಮೋದಿಯವ್ರು ನೋಡಿ ಓಟ್ ಹಾಕಬೇಕು ಅಷ್ಟೇ. ಓಕೆ ಸರ್, ಹೌದಾ? ನೋಡಿ ಹಾಕೋದು. ಇವ್ರು ನೋಡಿ ಹಾಕಲ್ಲ, ಇವ್ರು ಏನು ಮಾಡಲೇ ಇಲ್ಲ. ಯಾರು ಗೆಲ್ಬಹುದು ಮೇಡಮ್? ಯಾರು ಗೆದ್ರೆ ಏನ್ ಮಾಡೋದೈತಿ? ನಾವು ಏನ್ ಗ್ಯಾರಂಟಿ ಫ್ರೀ ಕೊಡ್ತಾರ, ಒಂದ್ರಾಗಂದ್ರೆ ಒಂದ್ರ ತಕ್ಕಂತ ಅದಾರ ಅವ್ರು. ಫ್ರೀ ಅಂತ ಏನಿಲ್ಲ. ಹಾಗಾದ್ರೆ ಮೋದಿ ಬರ್ಬೋದಾ? ಮೋದಿ ಬರ್ಲಿ. ಇಲ್ಲಿ ಯಾರು ಗೆಲ್ಬಹುದು ಮೇಡಮ್? ಕಾಗೇರಿ ಅವರ ಅಥವಾ ಅಂಜಲಿ ನಿಂಬಾಳ್ಕರ್ ಅವರ? ಕಾಗೇರಿನ ಬರ್ಬೋದು ಅಂತ ನಮ್ಗೆ. ಅಭ್ಯರ್ಥಿ ನೋಡಾಕ್ತಾ ಇದ್ದೀರಾ ಅಥವಾ ಪಕ್ಷ ನೋಡಾಕ್ತೀರಾ ಮೇಡಮ್? ನಾವು ಅಭ್ಯರ್ಥಿ ನೋಡಾಕ್ತಾರೆ. ಅಭ್ಯರ್ಥಿ ನೋಡಾಕ್ತಾರೆ. ನಮ್ಮ ಹಳ್ಳಿ ಕಡೆಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಎಷ್ಟೋ ಕಡೆ ಅಭ್ಯರ್ಥಿ ಏನು ಮಾಡಿಲ್ಲ ಕಾಗೇರಿ ಅವರು ಹೇಳ್ತಾ ಇದ್ದಾರೆ. ಅವ್ರವ್ರು ಇದು ಅವ್ರಿಗೆ ಬಿಟ್ಟದ, ನಮಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ತಾ ಇದ್ದೇವೆ ಅಷ್ಟೇ. JP ಆಗಬೇಕು ಅಂತ ಇದೆ ನಮಗೆ. ಮೋದಿ ಮೇಲೆ ಗೌರವ ಆಗಲಿ, ಅದಕ್ಕೇನು ಬೇಜಾರಿಲ್ಲ. ಯಾರು ಒಂದು ನಮ್ಮ ಊರಿಗೆ ಒಳ್ಳೆಯ ಒಂದು ಕೆಲಸ ಮಾಡಿಕೊಟ್ರೆ ಸಾಕು. ಎಲ್ಲರೂ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾರೂ ಕೆಲಸನೇ ಮಾಡ್ತಾ ಇಲ್ಲ ಇವತ್ತಿನ ದಿನ ಅಂತ ಆದವರೆಲ್ಲರೂ. ನಮ್ಗೆ ಅದಕ್ಕೆ ಬೇಜಾರು. ನಾವು ಒಂದು ಪ್ರತಿಭಾವಂತ BJP ಕ್ಯಾಂಡಿಡೇಟ್, ಅದನ್ನು ನಮಗೆ ಒಂದು ಇದು ಕೊಡಬೇಕು, ಅವಕಾಶ ಕೊಟ್ಟು ಅವರಿಗೆ ಒಂದು ಕೆಲಸ ಮಾಡಬೇಕು ಹೇಳಿ ಬೇಜಾರಾಗಿದೆ. ಅವ್ರು ಮಾಡಿಲ್ಲ ಹೇಳಿ ಬೇಜಾರಾಗಿದೆ. ಅದು ನಮಗೇನು ಫರಕ್ ಬೀಳಲ್ಲ. ಅದು ಸಿದ್ದರಾಮಯ್ಯ ಸರ್ಕಾರ ಅವ್ರು ಮಾಡಿದೆ, ಅದಕ್ಕೂ ಹೆಮ್ಮೆ ಪಡ್ತಾನೆ. ಅವ್ರು ಮಾಡಿದಾರಲ್ಲ ಅಂತಲ್ಲ ಹೇಳಿ ಅಲ್ವಾ? ಲೇಡೀಸ್ ಆದರೂ ಅಡ್ಡಿಲ್ಲ, ಜೆಂಟ್ಸ್ ಆದರೂ ಅಡ್ಡಿಲ್ಲ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸೋತು ಈಗ ಮತ್ತೆ MP ಎಲೆಕ್ಷನ್ ನಿಂತಾರೆ. ಆದರೆ ಅವರು ಇಷ್ಟು ಸಲ ಬಂದರೂ ಏನೂ ಮಾಡಲಿಲ್ಲ. ಈಗ ಹೊಸ್ದಾಗಿ ಬಂದ್ರೆ ಯಾರು ಬಂದರೆ ಏನು ಮಾಡ್ತಾರೆ ನೋಡಬೇಕು. ಹೊಸದಾಗಿ ಬಂದವರಿಗೆ ಕೊಡಬೇಕು ಹೇಳಿ. ಏನೇನು ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡ್ತೀರಾ ಸರ್? ಇಲ್ಲಿ ನಮ್ಮದಿಂದ ರೋಡ್ ಸರಿ ಇಲ್ಲ. ಶಿರ್ಸಿಗೆ ಒಂದು ಎಂಥದ್ದು ಒಂದು ಟ್ರೈನ್ ಸೌಲಭ್ಯ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಎಂಥ ಉಂಟು? ಫ್ಯಾಕ್ಟ್ರಿ ಇಲ್ಲ, ಎಂಥದ್ದಿಲ್ಲ, ಏನಿಲ್ಲ ಇಲ್ಲಿ. ಯಾರಿಗೂ ಏನೂ ಇದೇ ಇಲ್ಲ. ಈ ಸಾಮಾನು ರೇಟ್ ಎಲ್ಲ ನೋಡಿದ್ರೆ ತುಟ್ಟಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಗ್ಯಾರಂಟಿ ಯೋಜನೆ ಭಾಳ ಮಂದಿಗೆ ಎಫೆಕ್ಟ್ ಆಗಿದೆ. ಅಂದರೆ ಹೆಂಗಸ್ರಿಗೆಲ್ಲ 2,000 ಬರ್ತದೆ, ಅದೆಲ್ಲ ಭಯಂಕರ ಇಫೆಕ್ಟ್ ಆಗಿದೆ. ಅಂದರೆ ಅವರು ಒಟ್ಟು ಮಾಡಿ ಏನಾದ್ರು ಮಾಡ್ತಾರಲ್ಲ, ಗಂಡಸ್ರಿಗೆ ಕೊಟ್ಟರೆ ಕುಡ್ದು ಹಾಳು ಮಾಡ್ತಾರೆ. ಹೆಂಗಸ್ರಿಗೆ ಕೊಟ್ಟದಾಗ ಭಾಳ ಚಲೋ ಆಗಿದೆ. ಯಾರಾದರೂ ಅಡ್ಡಿಲ್ಲ ನಮಗೆ. ಮುಂದೆ ನೋಡಬೇಕಲ್ಲ ಯಾರು ಎಷ್ಟು ಬರ್ತಾರೆ ಹೇಳಿ ನೋಡಬೇಕಲ್ಲ. ಏನು ಚೌ ಆಗ್ತದೆ ನಾನು ಅಲ್ಲ. ಹೊಸ್ದಾಗಿ ಮತ್ತೆ ಬೇರೆ ಬಂದರೂ ಭಾಳ ಚಲೋ, ಅದು ಇವರಿದ್ರೂ ಚಲೋ ಅದೇ. BJP ಯಾಕೆ ಸರ್? ಕಾಂಗ್ರೆಸ್ ಬೇಡವಾ? ಈಗ ನೋಡಿದ್ದೇವಲ್ರಿ, 70 ವರ್ಷದವರೆಗೆ ಅವರು ಆಡಳಿತ ಮಾಡಿದಾರಲ್ಲ, ಈಗ ನೋಡಿದ್ದೇವಲ್ಲ. ಅವರಿಗೆ ರಾಷ್ಟ್ರಾಭಿಮಾನ ಇಲ್ಲ. ಅದಕ್ಕಾಗಿ ಅವ್ರ ಬಗ್ಗೆ ನಮಗೂ ಸ್ವಲ್ಪ ಅಸಹನೆ ಉಂಟು. ಸರ್, ರಾಹುಲ್ ಗಾಂಧಿ ಬಂದರೆ ಅಥವಾ ಖರ್ಗೆ ಅವರು ಬಂದರೆ ಬೇರೆ ಬೇರೆ ಚೇಂಜಸ್ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು, ಅವ್ರು ಹೇಳೋದೆಲ್ಲ ಸುಳ್ಳು. ಈಗ 70 ವರ್ಷ ಅವ್ರು ಏನೂ ಮಾಡಿಲ್ಲಲ್ಲ, ಮಾಡಿದ್ದೆಲ್ಲ ಅದೇ ರೀತಿ ಗ್ಯಾರಂಟಿ ತಂದಿದ್ದಾರಲ್ಲ ಕಾಂಗ್ರೆಸ್ ಅವರು. ಅದು ಒಬ್ಬರಿಗೆ ಕೊಟ್ಟರು ಒಬ್ಬರಿಗೆ ಕೊಡ್ತಾ ಇಲ್ಲ. ಇವರು ಬ್ಲಫ್ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಾ ಇದ್ದಾರೆ. ಇವರು ಸರಿಯಾಗಿ ಒಬ್ಬರಿಗೂ ಡೆಲಿವರಿ ಮಾಡ್ತಾ ಇಲ್ಲ, ಅಮೌಂಟ್ ಹೋಗ್ತಾನೇ ಇಲ್ಲ. ನುಡಿದಂತೆ ನಡೆದಿದ್ದೇವೆ ಅಂತಾರೆ. ಜನರನ್ನು ಫೂಲ್ ಮಾಡ್ತಾ ಇದ್ದಾರೆ. ಅವರಿಗೆ ಅಧಿಕಾರ ಬೇಕು, ದೇಶ ಹಾಳಾಗಲಿ. ಅವರಿಗೆ ರಾಷ್ಟ್ರ ಬಗ್ಗೆ ಭಕ್ತಿ ಇಲ್ಲ, ಅವರಿಗೆ ಅಧಿಕಾರದ ಭಕ್ತಿ ಮಾತ್ರ ಉಂಟು. ಇಲ್ಲಿ ಕಾಗೇರಿ ಅವರು ಗೆಲ್ತಾರೆ. ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ.